ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಾರೆ ಮೊನ್ನೆ ನಡೆದಿರ್ತಕ್ಕಂಥ ಅಂದರೆ ನವೆಂಬರ್ 17ರಂದು ನಡೆದಿರ್ತಕ್ಕಂಥ PDO ಪೇಪರ್ 1 ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ. ನಾವು ಆಲ್ರೆಡಿ ಪ್ರಿಡಿಕ್ಟೆಡ್ ಕೀ ಆನ್ಸರ್ನ ಡಿಸ್ಕಸ್ ಮಾಡಿದ್ದೀವಿ. ಬಟ್ ಇವಾಗ ಏನಂದ್ರೆ ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ. ಅದರ ಮೂಲಕ ನಾವು ಒಂದಿಷ್ಟು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಕೊನೆವರೆಗೂ ನೋಡಿ. ಆಲ್ರೆಡಿ ಅದನ್ನು ನೋಡಿರೋರು ಅವು ನಿಮ್ಗೆ ಗೊತ್ತಿರದೇ ಇರ್ತಕ್ಕಂಥದ್ದು, ಇವು ಕನ್ಫರ್ಮ್ಡ್ ಕೀ ಆನ್ಸರ್, ಇವು ಅಫಿಷಿಯಲ್ ಬಿಟ್ಟಿರ್ತಕ್ಕಂಥದ್ದು. ಇದಕ್ಕೋಸ್ಕರ ನಿಮ್ಗೆಲ್ಲರ ಮುಂದೆ ಇದನ್ನು ಡಿಸ್ಕಷನ್ ಮಾಡೋಣ ಅಂತ ತೆಗೆದುಕೊಂಡು ಬಂದಿದ್ದೀನಿ. ಕೊನೆವರೆಗೂ ನೋಡಿ, ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಮೊದಲನೇ ಪ್ರಶ್ನೆ ಏನು ಹೇಳ್ತೀನಿ ನೋಡಿ, ಇದು ಡಿ ಸೀರೀಸ್ ಪ್ರಶ್ನೆ ಪತ್ರಿಕೆ ಆಗಿದೆ. ಇನ್ನು ಸಬಾಲ್ಟರ್ನ್ ದೃಷ್ಟಿಕೋನವು ಏನು ಅಂತ ಕೇಳಿದ್ದಾರೆ. ಕೆಳಗಿನ ಆಪ್ಷನ್ಗಳಲ್ಲಿ ನೋಡ್ತಾ ಹೋದಂತೆ ಸಬಾಲ್ಟರ್ನ್ ದೃಷ್ಟಿಕೋನ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮೊದಲನೇದು ಏನು ಹೇಳುತ್ತೆ, ಇದು ಸಾಮಾನ್ಯವಾಗಿ ಪ್ರತಿನಿಧಿಸದ ಜನಸಾಮಾನ್ಯರ ದೃಷ್ಟಿಕೋನದ ಮೂಲಕ ಸಮಾಜದ ಪರ್ಯಾಯ ಚಿತ್ರಣವನ್ನು ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತದೆ ಅನ್ನೋದು ಸರಿಯಾಗಿದೆ. ಸಬಾಲ್ಟರ್ನ್ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಇದೇನಪ್ಪ ಅಂತಂದರೆ ಪ್ರತಿನಿಧಿಸದ ಜನಸಾಮಾನ್ಯರು ಅಂದರೆ ಅವರು ಪ್ರತಿನಿಧಿಸಂಗಿಲ್ಲ, ಅವರ ಬಗ್ಗೆ ಹೇಳ್ಕೊಡ್ತೈತೆ. ಇದು ಪರ್ಯಾಯ ಚಿತ್ರಣವನ್ನು ಪ್ರಸ್ತುತಪಡಿಸುತ್ತೆ. ಅದೇ ರೀತಿಗೆ ರಾಜಕೀಯ ಮತ್ತು ಸಾಮಾಜಿಕ ಚಳವಳಿಗಳಲ್ಲಿ ಗಣ್ಯರ ವಿರುದ್ಧವಾಗಿ ಜನಸಾಮಾನ್ಯರ ಪಾತ್ರವನ್ನು ಎತ್ತಿ ತೋರಿಸುವ ಮೂಲಕ ಸಮತೋಲನವನ್ನು ಪುನಃಸ್ಥಾಪಿಸಲು ಇದು ಪ್ರಯತ್ನಿಸುತ್ತದೆ. ಇದು ಕೂಡ ಸರಿ ಹೊಂದುತ್ತೆ, ಸಬಾಲ್ಟರ್ನ್ ದೃಷ್ಟಿಕೋನಕ್ಕೆ ಸರಿಯಾಗುತ್ತೆ. ನೆಕ್ಸ್ಟ್, ಇದು ರೈತರು, ಬುಡಕಟ್ಟು ಮತ್ತು ಸಮಾಜದ ಇತರ ಅಂಚಿನಲ್ಲಿರುವ ವರ್ಗಗಳು ತಮ್ಮದೇ ಆದ ಇತಿಹಾಸದ ನಿರ್ಮಾತೃಗಳಂತೆ ಪರಿವರ್ತಿಸುತ್ತದೆ ಅನ್ನೋದು ಇದು ಕೂಡ ಸರಿಯಾಗುತ್ತೆ. ಸಬಾಲ್ಟರ್ನ್ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಇಲ್ಲಿ 3 ಹೇಳಿಕೆಗಳು ಸರಿಯಾಗ್ತವೆ. ಅದಕ್ಕೋಸ್ಕರ ಆನ್ಸರ್ ಅಫಿಷಿಯಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಆಪ್ಷನ್ ಡಿ ಕೊಟ್ಟಿದ್ದಾರೆ. ಇದು ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಭಾಳಷ್ಟು ಜನ ನಾನು ಕೀ ಆನ್ಸರ್ಗಳು ನೋಡಿದ್ದೀನಿ, ನಾನು ಬಿಟ್ಟಿದ್ದೀನಿ. ಬಟ್ ಏನಪ್ಪ ಅಂದ್ರೆ ಭಾಳಷ್ಟು ಜನ ತಪ್ಪಾಗಿ ನಾವು ಏನು ಮಾಡ್ತೀವಿ, ಒಂದು ನಮಗೆ ಬೇಕಾಗಿರ್ತಕ್ಕಂಥ ಆಪ್ಷನ್ದಲ್ಲಿ ಆನ್ಸರ್ ಸಿಕ್ತಂದ್ರೆ ಅದನ್ನೇ ರೈಟ್ ಅಂತ ಹಾಕಿಬಿಡ್ತೀವಿ. ಬಟ್ ಮಿಸ್ಟೇಕ್ ಮಾಡ್ತಕ್ಕಂಥದ್ದು ಮೇನ್ ಅದೇ. ಎಲ್ಲ ಪ್ರಶ್ನೆ ಅಂದ್ರೆ ಎಲ್ಲ ಆಪ್ಷನ್ಗಳನ್ನು ಓದ್ಕೊಂಡು ನಾವು ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವೇನು ಎಕ್ಸಾಮ್ ಬರಿತಾ ಇದ್ರಲ್ಲ, ಒಂದು ನೆನ್ಪಿಟ್ಕೊಡ್ರಿ, ಸಮಯ ಬರೀ 1.5 hours ಇದೆ, ಅಂದರೆ 1.5 ತಾಸು ಅಷ್ಟೇ ಇದೆ. ಅದರಲ್ಲೇ ನೀವು 100 ಕ್ವಶನ್ಗಳನ್ನು ಕವರ್ ಮಾಡಬೇಕು. ಸ್ವಲ್ಪ ಸ್ಪೀಡಾಗಿ ಹೋಗಬೇಕು. ಹಾಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನಲ್ಲಿ ಬರೋದ್ರಲ್ಲ ಆ ಟೈಪ್ ಮಾಡುವಾಗಿಲ್ಲ, ಲೆಂದಿ ಇರುತ್ತೆ ಕ್ವಶನ್ ಪೇಪರ್. ಸ್ವಲ್ಪ ಕಡಿಮೆ ಸಮಯದಲ್ಲಿ ನೀವು ಅದನ್ನು ಸ್ಪೀಡಾಗಿ ನಿಗದಿಪಡಿಸಿರ್ತಕ್ಕಂಥ ಸಮಯದಲ್ಲಿ ನೀವು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ತಲೆಯಲ್ಲಿರಲಿ. ಜಾಸ್ತಿ ಟೈಮ್ ನೋಡಿ. ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆಯು ಏನು ಅಂತ ಕೇಳಿದ್ದಾರೆ. ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆ ಏನಪ್ಪಾ ಅಂತಂದರೆ, ಇದೊಂದು ಸ್ವಂತ ಸಂಸ್ಕೃತಿಯ ನೆಲೆಯಲ್ಲಿ ಇತರರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದಕ್ಕೆ ಎಥ್ನೋಸೆಂಟ್ರಿಸಮ್ ಸಂಸ್ಕೃತಿ ಅಂತ ಕರೀತಾರೆ. ಒಂದು ನಿಮಿಷ, ಇದರ ಕಲರ್ ಚೇಂಜ್ ಮಾಡ್ಕೊತೀನಿ, ಆರೆಂಜ್ ತೊಗೊಳ್ಳೋಣ. ಓಕೆ, ಎಥ್ನೋಸೆಂಟ್ರಿಸಮ್ ಅಂತ ಕರಿತೇವೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸ್ಟೀಫನ್ ಹಾಕಿಂಗ್ ಅವರು ಈ ಕ್ಷೇತ್ರದಲ್ಲಿನ ತಮ್ಮ ಕೆಲಸಗಳಿಂದ ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳಿದ್ದಾರೆ. ಸ್ಟೀಫನ್ ಹಾಕಿಂಗ್ ರವರು ಸಂಬಂಧಪಟ್ಟಿರ್ತಕ್ಕಂಥದ್ದು ಕಪ್ಪು ರಂಧ್ರ, ಬ್ಲ್ಯಾಕ್ ಹೋಲ್ ಅಂತ ಕರಿತೀವಲ್ಲ, ಅದಕ್ಕೆ ಅವರು ಆ ಕ್ಷೇತ್ರದಲ್ಲಿ ಬಹಳ ಮಹತ್ವದ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಅವರು ಫೇಮಸ್ ಆಗಿದ್ದಾರೆ. ನೆಕ್ಸ್ಟ್, ಇವರೊಬ್ಬರು ಸೈಂಟಿಸ್ಟ್. ನೆಕ್ಸ್ಟ್, 4ನೇದು ಓರಾನ್, ಮುಂಡಾ, ಸಂತಾಲ್ ಬುಡಕಟ್ಟು ಸಮೂಹಗಳು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ಈ ಒಂದು ಓರಾನ್, ಮುಂಡಾ, ಸಂತಾಲ್ ಬುಡಕಟ್ಟು ಜನಾಂಗಗಳು ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಜಾರ್ಖಂಡ್ ರಾಜ್ಯದಲ್ಲಿ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೀರಿ ಅಂತ ಕೇಳಿದರು. ಪಟ್ಟಿ 1 ಮತ್ತು ಪಟ್ಟಿ 2 ಇಲ್ಲಿ ನೋಡೋದಾದರೆ ಹೊಂದಿಸಿ ಬರೆದಾಗ ನೋಡಿ ಏನಾಗುತ್ತೆ, ಜಿ ಎಸ್ ಗುರ್ರೆರವರು ಯಾವ ಲೇಖನವನ್ನು ಪ್ರತಿಪಾದಿಸಿದ್ದಾರೆ ಅಂತಂದರೆ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ಎಮ್ ಎನ್ ಶ್ರೀನಿವಾಸರವರು ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅನ್ನುವಂಥದ್ರ ಬಗ್ಗೆ ಸಂಬಂಧಪಟ್ಟಿದ್ದಾರೆ. ಐರಾವತಿ ಕರ್ವೇರವರು ಸಂಬಂಧಪಟ್ಟಿರ್ತಕ್ಕಂಥದ್ದು ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಿದ್ದಾರೆ. ಇನ್ನು AR ದೇಸಾಯಿರವರು ಸಂಬಂಧಪಟ್ಟಿರ್ತಕ್ಕಂಥ ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಿರ್ತಾರೆ, ಅಂದರೆ ಆ ಲೇಖನವನ್ನು ಬರೆದಿದ್ದಾರೆ. 4, 3, 1, 2 ಇಲ್ಲಿ ಆಪ್ಷನ್ ಆಗುತ್ತೆ. ಆಪ್ಷನ್ಗಳಲ್ಲಿ ನೋಡೋದಾದರೆ ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಇಂಗ್ಲೀಷಲ್ಲಿದೆ, ಯಾರಿಗೆ ಇಂಗ್ಲೀಷ್ನಲ್ಲಿ ಬೇಕು ನೋಡು ಸ್ವಲ್ಪ ನೀವು ನೋಡಿಕೊಡ್ರಿ, ಯಾಕಪ್ಪ ಅಂದರೆ ಕನ್ನಡದಲ್ಲೇ ಇದೆ. ಕನ್ನಡದಲ್ಲಿ ಈ ಸಲ ಏನೂ ಲೋಪದೋಷಗಳು ಆಗಿಲ್ಲ. ಅದಕ್ಕೋಸ್ಕರ ನಾನು ಕ್ವಶನ್ ಪೇಪರ್ನ ಕನ್ನಡದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಭಾಳಷ್ಟು ಜನ ಕನ್ನಡ ಮೀಡಿಯಮ್ ಇರ್ತೀರಿ. ಏನು ಪ್ರಾಬ್ಲಮ್ ಏನಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ಯಾಕೆ ಮಾಡಲ್ಲ ಅಂತಂದರೆ ಭಾಳಷ್ಟು ಜನ ಕಮೆಂಟ್ನಲ್ಲಿ ಕೂಡ ಹಾಕಿದ್ರಿ, ಸರ್ ಇಂಗ್ಲೀಷ್ನಲ್ಲಿ ಕೂಡ ಮಾಡಿ ಅಂತ. ನೀವೇನಿದ್ದೀರಿ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಕನ್ನಡನೂ ಅರ್ಥ ಆಗುತ್ತೆ, ಇಂಗ್ಲೀಷ್ನೂ ಅರ್ಥ ಆಗುತ್ತೆ. ಬಟ್ ಕನ್ನಡ ಮೀಡಿಯಮ್ದವ್ರಿಗೆ ಇಂಗ್ಲೀಷ್ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಮಾಡ್ತೀನಿ. ನೀವೇನು ತುಂಬ ಬುಕ್ಸ್ಗಳನ್ನ ರೆಫರ್ ಮಾಡಿರ್ತೀರಿ, ಅಲ್ಲಿ
ಆಮೇಲೆ ಇಲ್ಲಿ ಟ್ರಾನ್ಸ್ಲೇಷನ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಕನ್ನಡದಲ್ಲಿ ರೆಫರ್ ಮಾಡೋದು ಒಳ್ಳೆಯದು ಕ್ವಶನ್ ಪೇಪರ್ನ. ಸೊ ಇಲ್ಲಿ ನೋಡಿ, ಇಲ್ಲಿ ಕೂಡ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ರಾಜಾರಾಮ್ ಮೋಹನ್ ರಾಯ್ರವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಅಂದರೆ ಇವರು ಸತಿ ಪದ್ಧತಿ ನಿರ್ಮೂಲನೆಗೆ ಸಂಬಂಧಪಟ್ಟಿದ್ದಾರೆ. ಇದರ ಮೇಲೆ ಮಹತ್ವದ ಕಾರ್ಯವನ್ನು ಅವರು ನಡೆಸಿದ್ದಾರೆ. ಇನ್ನು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇವರು ಏನಪ್ಪಾ ಅಂದರೆ ವಿಧವಾ ಪುನರ್ವಿವಾಹಕ್ಕೆ ಸಂಬಂಧಪಟ್ಟಿದ್ದಾರೆ. ಅದೇ ರೀತಿಗೆ ಸಾವಿತ್ರಿಬಾಯಿ ಫುಲೆರವರು ಬಾಲಕಿಯರ ಮೊದಲ ಶಾಲೆಯನ್ನು ಸ್ಥಾಪಿಸುವುದರ ಮೂಲಕ ಅವರು ಫೇಮಸ್ ಆಗಿದ್ದಾರೆ. ಇನ್ನು ಕೊನೆಯದಾಗಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸ್ಥಾಪಕರಾಗಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು 4, 2, 1, 3 ಅಂತಂದ್ರೆ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಉಪನಿಷತ್ತುಗಳನ್ನು ಬೆಳಗಿನ ಸೂರ್ಯಪ್ರಭೆಗೆ, ಪರ್ವತಗಳ ಮೇಲಣ ಶುದ್ಧ ಮಾರುತಕ್ಕೆ ಹೋಲಿಸಿ ಅವು ಸರಳವೂ ಆದರೆ ಗಹನವೂ ಪರಿಶುದ್ಧವೂ ಮತ್ತು ಸತ್ಯವೂ ಆಗಿವೆ. ಇದು ಯಾರ ಹೇಳಿಕೆ ಅಂತ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಯಾರ ಹೇಳಿಕೆ ಅಂತ ಅಂದರೆ ಇದು ಮ್ಯಾಕ್ಸ್ ಮುಲ್ಲರ್ ಅವರ ಹೇಳಿಕೆಯಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸೊ ನಿಮ್ಮ ಸ್ಕೋರ್ ಎಷ್ಟಾಯಿತು ಅಂತ ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ನೆಕ್ಸ್ಟ್, ಅವಿಭಕ್ತ ಕುಟುಂಬ, ಜಾತಿ ಮತ್ತು ಗ್ರಾಮ ಸಮುದಾಯಗಳು ಭಾರತದ ಗ್ರಾಮೀಣ ಸಮಾಜದ 3 ಆಧಾರ ಸ್ತಂಭಗಳಾಗಿವೆ ಅಂತ ಈ ರೀತಿಯಾಗಿ ಹೇಳಿದವರು ಯಾರು? ಅವಿಭಕ್ತ ಕುಟುಂಬದ ಬಗ್ಗೆ ಹೇಳಿರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಕೆ ಡೇವಿಸ್ ರವರು. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆದಾಗ ಇಲ್ಲಿ ಏನಾಗುತ್ತೆ ನೋಡಿ, ಪುರುಷಾರ್ಥಗಳು ಏನಪ್ಪಾ ಅಂತಂದರೆ ಜೀವನದ ಉದ್ದೇಶಗಳಾಗಿವೆ. ಜೀವನದ ಉದ್ದೇಶಗಳಿಗೆ ಪುರುಷಾರ್ಥಗಳು ಅಂತ ಕರಿತೀವಿ. ಇನ್ನು ಆಶ್ರಮಗಳು ವಿಶ್ರಾಂತಿಯ ತಾಣಗಳಾಗಿವೆ. ವಿಶ್ರಾಂತಿಯ ತಾಣಗಳು. ವರ್ಣಗಳು ಅಂತಂದರೆ ವರ್ಣ ಅಂತಂದರೆ ಬಣ್ಣ ಅಂತ ಕರಿತೀವಿ. ವೇದಗಳು ಅಂತ ಅಂದರೆ ಬುದ್ಧಿವಂತಿಕೆ, ಜ್ಞಾನಕ್ಕೆ ವೇದಗಳು ಅಂತ ಕರಿತೀವಿ. ಸೊ 2, 1, 4, 3 ಆಪ್ಷನ್ದಲ್ಲಿ ನೋಡೋದಾದರೆ ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅನುಶೀಲನ ಸಮಿತಿ ಮತ್ತು ಯುಗಾಂತರಗಳು ದೀರ್ಘಕಾಲದವರೆಗೆ ಡ್ಯಾಶ್ ಆಗಿದ್ದವು ಅಂತ ಕೇಳಿದ್ದಾರೆ. ಸೊ ಅನುಶೀಲನ ಸಮಿತಿ ಮತ್ತು ಯುಗಾಂತರಗಳು ದೀರ್ಘಕಾಲದವರೆಗೆ ಏನಾಗಿದ್ದವು ಅಂದರೆ ಇವು ಕ್ರಾಂತಿಕಾರಕ ಸೊಸೈಟಿಗಳಾಗಿದ್ದವು. ಆಪ್ಷನ್ ಎ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು, ಕ್ರಾಂತಿಕಾರಕ ಸೊಸೈಟಿಗಳಾಗಿದ್ದವು. ನೆಕ್ಸ್ಟ್, ಕ್ರಾಂತಿಕಾರರಾದ ಅಶ್ಫುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಹರಿ ಇವರನ್ನು ಯಾವ ಕಾರಣಕ್ಕಾಗಿ ಗಲ್ಲಿಗೇರಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಇವರನ್ನು ಯಾವ ಕಾರಣಕ್ಕಾಗಿ ಗಲ್ಲಿಗೇರಿಸಲಾಯಿತು ಅಂತಂದರೆ 1925 ಆಗಸ್ಟ್ 9 ನಡೆದಿರ್ತಕ್ಕಂಥ ಕಾಕೋರಿ ರೈಲಿನಲ್ಲಿ ಹಣವನ್ನು ಲೂಟಿ ಮಾಡಿದ ಪ್ರಕರಣಕ್ಕೋಸ್ಕರ ಇವರನ್ನು ಗಲ್ಲಿಗೇರಿಸಲಾಗಿತ್ತು. ಯಾರನ್ನ? ಅಶ್ಫುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಹರಿ ಅವರನ್ನು 1925 ಆಗಸ್ಟ್ 9 ನಡೆದಿರ್ತಕ್ಕಂಥ ಕಾಕೋರಿ ರೈಲು ಹಣವನ್ನು ಲೂಟಿ ಮಾಡಿದ ಸಲುವಾಗಿ ಗಲ್ಲಿಗೇರಿಸಲಾಯಿತು. ನೆಕ್ಸ್ಟ್, ಖುದಾಯಿ ಖಿದ್ಮತ್ಗಾರ್ ಅನ್ನುವ ಯಾರು ಸ್ಥಾಪಿಸಿದರು ಅಂತ ಕೇಳಿದ್ದಾರೆ. ಸೊ ಇದನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ಖಾನ್ ಅಬ್ದುಲ್ ಗಫರ್ ಖಾನ್ ರವರು ಇದನ್ನು ಸ್ಥಾಪಿಸಿದವರು. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ರಾಜಕೀಯವಿನ ಕುರಿತು ಪ್ರಾಚೀನ ಪುಸ್ತಕ ನೀತಿ ಸಾರವನ್ನು ಯಾರು ರಚಿಸಿದ್ದರು ಅಂತ ಕೇಳಿದ್ದಾರೆ. ಸೊ ರಾಜಕೀಯವನ್ನು ಕುರಿತು ಪ್ರಾಚೀನ ಪುಸ್ತಕ ನೀತಿ ಸಾರವನ್ನು ರಚಿಸಿದವರು ಯಾರಪ್ಪ ಅಂತಂದರೆ ಕಮುಂಡಕ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಸಾಮ್ರಾಟನೆಂಬ ಚಕ್ರಾಧಿಪತ್ಯದ ಬಿರುದನ್ನು ಹೊಂದಿದ್ದ ವಾಕಟಕದ ಏಕೈಕ ರಾಜನಾಗಿದ್ದವನು ಯಾರು ಅಂತ ಕೇಳಿದರೆ. ಸೊ ಯಾರಪ್ಪ ಅಂದರೆ ಪ್ರವರಸೇನ ಇವನು ಸಾಮ್ರಾಟ ಮತ್ತು ಚಕ್ರಾಧಿಪತ್ಯದ ಬಿರುದನ್ನು ಹೊಂದಿರತಕ್ಕಂಥ ವಾಕಟಕದ ಏಕೈಕ ರಾಜನಾಗಿದ್ದನು. ನೆಕ್ಸ್ಟ್, 2ನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಈ ಕೆಳಕಂಡ ಯಾವ ಶಿಲಾಶಾಸನಗಳಲ್ಲಿ ಗ್ರಾಮಣಿಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಯ ಕುರಿತು ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವ ಒಂದು ಶಿಲಾಶಾಸನದಲ್ಲಿ ಅಂತ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಸಾಂಚಿ ಶಿಲಾಶಾಸನದಲ್ಲಿ ಈ ಒಂದು ಗ್ರಾಮಣಿಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಕೆಯ ಕುರಿತು ಉಲ್ಲೇಖಿಸಲಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಕಂಡವುಗಳಲ್ಲಿ ಯಾವುದು ಭಾರತದಲ್ಲಿ ಮೊದಲು ಇಟ್ಟಿಗೆಯಿಂದ ಕಟ್ಟಿದಂತಹ ದೇವಾಲಯವಾಗಿದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಆಲ್ಮೋಸ್ಟ್ ಬಹಳ ಜನ ತಪ್ಪು ಮಾಡಿ ಬಂದಿರ್ತೀರಿ. ಏನಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ಬೈತರ್ಗಾಂವ್ ದೇವಾಲಯ ಇದೆಯಲ್ಲ. ಸೊ ಈ ಒಂದು ಬೈತರ್ಗಾಂವ್ ದೇವಾಲಯವು ಈ ಒಂದು ಇಟ್ಟಿಗೆಯಿಂದ ಕಟ್ಟಿರ್ತಕ್ಕಂಥ, ನಮ್ಮ ದೇಶದ ಇಟ್ಟಿಗೆಯಿಂದ ಕಟ್ಟಿರ್ತಕ್ಕಂಥ ಮೊದಲ ದೇವಾಲಯ. ನೆನ್ಪಿಟ್ಕೊಡ್ರಿ, ಈ ಟೈಪ್ ಕ್ವಶನ್ಗಳು ಬರ್ತಾ ಇದ್ದಾವೆ ಅಂದರೆ ಸ್ವಲ್ಪ ಸ್ಪೆಷಲೈಸ್ಡ್ ಕ್ವಶನ್ಗಳು ಇದ್ದಾವೆ, ವಿಶೇಷಗಳು. ನೆಕ್ಸ್ಟ್,
1580ರಲ್ಲಿ ಅಕ್ಬರನು ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತ್ಯಗಳಾಗಿ ವಿಭಜಿಸಿದನು ಅಂತ ಕೇಳಿದ್ದಾರೆ. ಸೊ 1580ರಲ್ಲಿ ಅಕ್ಬರ್ ತನ್ನ ಸಾಮ್ರಾಜ್ಯವನ್ನು 12 ಪ್ರಾಂತ್ಯಗಳಾಗಿ ವಿಭಜಿಸಿದ್ದನು. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತೀಯ ದಂಡ ಸಂಹಿತೆ ಕರಡು ಪ್ರತಿಯನ್ನು ಯಾರು ಸಿದ್ಧಪಡಿಸಿದರು ಅಂತ ಕೇಳಿದ್ದಾರೆ. ಸೊ ಭಾರತೀಯ ದಂಡ ಸಂಹಿತೆ ಕರಡು ಪ್ರತಿಯನ್ನು ವಿಭಜಿಸುವುದವರು ಯಾರಪ್ಪ ಅಂತಂದರೆ ಲಾರ್ಡ್ ಮೆಕ್ಕಾಲೆರ್ ಅವರು ಸಿದ್ಧಪಡಿಸಿದವರು ಲಾರ್ಡ್ ಮೆಕ್ಕಾಲೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಗ್ರಾಮ ಸಮಿತಿಗಳು ಈ ಕೆಳಕಂಡ ಯಾರ ಆಳ್ವಿಕೆಯಲ್ಲಿನ ರಾಜ್ಯ ಪರಂಪರೆಯ ಪ್ರಮುಖ ಲಕ್ಷಣಗಳಾಗಿದ್ದವು ಅಂತ ಕೇಳಿದ್ದಾರೆ. ಸೊ ಗ್ರಾಮ ಸಮಿತಿಗಳು ಯಾರ ಆಳ್ವಿಕೆಯಲ್ಲಿನ ರಾಜ್ಯ ಪರಂಪರೆಯ ಪ್ರಮುಖ ಲಕ್ಷಣಗಳಾಗಿದ್ದವು ಅಂತ ಅಂದರೆ ಚೋಳರ ಪ್ರಮುಖ ಲಕ್ಷಣಗಳಾಗಿದ್ದವು. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, 1905ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬನಾರಸ್ ಅಧಿವೇಶನದ ಸ್ವದೇಶಿ ಕರೆಯನ್ನು ನಡೆಸಿದ್ದು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದರ ಅಧ್ಯಕ್ಷತೆಯನ್ನು ಗೋಪಾಲಕೃಷ್ಣ ಗೋಖಲೆರವರು 1905ರ INC ಅಧ್ಯಕ್ಷತೆಯನ್ನು ವಹಿಸಿದ್ದರು. ಬನಾರಸ್ ಅಧಿವೇಶನದಲ್ಲಿ ನಡೆದಿರ್ತಕ್ಕಂಥದ್ದು. ಇದರ ಅಧ್ಯಕ್ಷತೆ ಗೋಪಾಲಕೃಷ್ಣ ಗೋಖಲೆರವರು ವಹಿಸಿದ್ರು. ನೆಕ್ಸ್ಟ್, USA ಅಂದರೆ ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದ್ದರ್ ಪಕ್ಷವನ್ನು ನವೆಂಬರ್ 1913ರಲ್ಲಿ ಯಾರು ಸ್ಥಾಪಿಸಿದರು ಅಂತ ಕೇಳಿದ್ದಾರೆ. ಸೊ USAದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದ್ದರ್ ಪಕ್ಷವನ್ನು 1913ರಲ್ಲಿ ಯಾರು ಸ್ಥಾಪಿಸಿದರು ಅಂತ ಅಂದರೆ ಆಪ್ಷನ್ ಬಿ ಇಲ್ಲಿ ಲಾಲಾ ಹರದಯಾಳರವರು. ಇದು ಭಾಳ ಸಲ ರಿಪೀಟ್ ಆಗಿದೆ. ಸೊ ಬಟ್ ಏನಪ್ಪ ಅಂದರೆ ರಿಪೀಟ್ ಆಗಿರ್ತಕ್ಕಂಥವುಗಳು ಬಂದಿರ್ತವೆ. ಆದಷ್ಟು ಹೊರಗಿನ ಪ್ರಶ್ನೆಗಳು ಜಾಸ್ತಿ ಇದ್ದಾವೆ. ಅಂದರೆ ರಿಪೀಟ್ ಆಗದೆ ಇರತಕ್ಕಂಥ ಹೊಸ ಪ್ರಶ್ನೆಗಳು ಜಾಸ್ತಿ ಇದ್ದಾವೆ. ಹೊರಗಿನ ಅಂದರೆ ಸಿಲೆಬಸ್ ಬಿಟ್ಟು ಹೊರಗಿಲ್ಲ, ಸಿಲೆಬಸ್ನಲ್ಲೇ ಕೇಳಿದ್ದಾರೆ. ಸೊ ಬೆಂಗಳೂರು ಹೆಸರಿನ ಪ್ರಥಮ ಉಲ್ಲೇಖ ಇರತಕ್ಕಂಥ ಶಾಸನ ಯಾವ ದೇವಾಲಯ ಹೊರ ಹಾಸಿನಲ್ಲಿತ್ತು ಅಂತ ಕೇಳಿದ್ರು. ಅಂದರೆ ನಮ್ಮ ಬೆಂಗಳೂರಿನ ಪ್ರಥಮ ಉಲ್ಲೇಖ ಎಲ್ಲಿ ಕಂಡು ಬಂದಿದೆ ಅಂತ ಅಂದರೆ ಆಪ್ಷನ್ ಬಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ. ಎಲ್ಲಿದೆ? ಇದು ಗುಂಡ್ಲುಪೇಟೆ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಗುಂಡ್ಲುಪೇಟೆ ಜಿಲ್ಲೆಯಲ್ಲಿ. ಸೊ ಇಲ್ಲಿ ಏನಿದೆಯಲ್ಲ ಇದರ ಹೊರ ನೆಲಹಾಸಿನಲ್ಲಿ ಬೆಂಗಳೂರು ಅನ್ನುವಂತಹ ಹೆಸರಿನ ಪ್ರಥಮ ಉಲ್ಲೇಖವನ್ನು ಕಂಡು ಬಂದಿದೆ. ನೆಕ್ಸ್ಟ್, ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸರಿಯಾಗಿ ಹೊಂದಿಕೆ ಆಗುವುದು ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಿ, ಗಣರಾಜ್ಯ ರಾಷ್ಟ್ರದ ಮುಖ್ಯಸ್ಥ ರಾಜವಂಶಸ್ಥನಾಗಿರುತ್ತಾನೆ ಅನ್ನೋದು ತಪ್ಪು. ಇದು ತಪ್ಪಾಗುತ್ತೆ. ಎರಡನೇದು ಕೂಡ ಸಾರ್ವಭೌಮ ಪ್ರಭುತ್ವ ಸಂವಿಧಾನವು ಜನರ ಇಚ್ಛಾನುಸಾರವಾಗಿರುತ್ತದೆ ಅನ್ನೋದು ಕೂಡ ತಪ್ಪಾಗುತ್ತೆ. ಪ್ರಜಾಸತ್ತಾತ್ಮಕ ಅಂದರೆ ಸಂವಿಧಾನವು ಮತ್ತೊಂದು ರಾಷ್ಟ್ರದ ಕಾನೂನು ಸರ್ವೋಚ್ಚತೆಯನ್ನು ಅಂಗೀಕರಿಸುವುದಿಲ್ಲ. ಇದು ಕೂಡ ತಪ್ಪಾಗುತ್ತೆ. ಪ್ರಜಾಸತ್ತಾತ್ಮಕ ಅಂದರೆ ಹೆಸರಲ್ಲಿದೆ ಪ್ರಜೆಗಳ ನಿಯುಕ್ತಕ್ಕೆ ಒಂದೇ. ಸೊ ಅದಕ್ಕೋಸ್ಕರ ಸಿ ತಪ್ಪಾಗುತ್ತೆ. ಇನ್ನು ಜಾತ್ಯತೀತ ಇಂಗ್ಲೀಷ್ ಒಳಗಡೆ ಸೆಕ್ಯುಲಾರ್ ಅಂತ ಕರಿತೀವಿ. ರಾಷ್ಟ್ರವು ಯಾವುದೇ ಧರ್ಮದ ಕುರಿತು ತಟಸ್ಥವಾಗಿರುತ್ತದೆ ಅನ್ನೋದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಏನಪ್ಪ ಜಾತ್ಯತೀತ, ನಮ್ಮ ದೇಶ ಒಂದು ಜಾತ್ಯತೀತ ರಾಷ್ಟ್ರ ಅನ್ನೋದ್ರ ಬಗ್ಗೆ ಹೇಳುವುದು ಸರಿಯಾಗಿದೆ. ಯಾವುದೊಂದು ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡಬಾರದಂತ. ಇನ್ನು ಮಂತ್ರಿಗಳನ್ನು ಈ ಕೆಳಕಂಡು ಯಾವುದರಿಂದ ಮಾಡಿಕೊಳ್ಳಲಾಗುವುದು ಅಂತ ಕೇಳಿದರೆ. ಸೊ ಮಂತ್ರಿಗಳನ್ನು ಯಾವುದರಿಂದ ನೇಮಕ ಮಾಡಿಕೊಳ್ಳಲಾಗುತ್ತದೆ ಅಂದರೆ ಲೋಕಸಭೆಯಿಂದ ಆರಿಸ್ಬೋದು, ಸರಿಯಾಗಿದೆ. ರಾಜ್ಯಸಭೆಯಿಂದ ಕೂಡ ಆರಿಸ್ಬೋದು. ಇನ್ನು ಶಾಸಕಾಂಗದ ಹೊರಗಿನವ್ರನ್ನ ಕೂಡ ಮಂತ್ರಿ ಮಾಡ್ಬೋದು. ಮೂರು ಇಲ್ಲಿ ಸರಿಯಾಗ್ತವೆ. ಸೊ ಇಲ್ಲಿ ABC ಅಂದರೆ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರವು ಯಾವಾಗಲೂ ಅಂದರೆ ಇನ್ನೊಂದು ಸ್ವಲ್ಪ 25ನೇ ಪ್ರಶ್ನೆನ ಇಂಗ್ಲೀಷ್ ಒಳಗಡೆ ನೋಡ್ಕೊಳ್ಳೋಣ. ಯಾಕಂದರೆ ಸೈನ್ಸ್ ಪ್ರಶ್ನೆಗಳು ಏನಿರ್ತಾವಲ್ಲ ಇಂಗ್ಲೀಷ್ನಲ್ಲಿ ಈಸಿ ಇರ್ತವೆ. ಸೊ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ವೇಸ್ ಹ್ಯಾಸ್ ಅ ಹಾರಿಜಾಂಟಲ್ ಕಾಂಪೊನೆಂಟ್ ಎಕ್ಸೆಪ್ಟ್ ಎಟ್ ಅಂತ ಕೇಳ್ತಾರೆ. ಅಂದರೆ ಯಾವಾಗಲೂ ಹಾರಿಜಾಂಟಲ್ ಕಾಂಪೊನೆಂಟ್ನಲ್ಲಿ ಇರುತ್ತೆ. ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಹಿಂಗಿರುತ್ತೆ ಹಾರಿಜಾಂಟಲ್ ವೈಸ್. ಸೊ ಹಿಂಗಿರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಿ ಬಿಟ್ಟು ಅಂತ ಕೇಳಿದ್ದಾರೆ. ಸೊ ಎಲ್ಲಪ್ಪ ಅಂತಂದರೆ ಯಾವ ಸ್ಥಳದಲ್ಲಿ ಈ ರೀತಿಯಾಗಿ ಇರಲ್ಲ ಅಂತ ಅಂದರೆ ಆಪ್ಷನ್ ಬಿ ಮ್ಯಾಗ್ನೆಟಿಕ್ ಪೋಲ್ನಲ್ಲಿ ಈ ರೀತಿಯಾಗಿ ಇರಲ್ಲ. ಅದಕ್ಕೋಸ್ಕರ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 26ನೇ ಪ್ರಶ್ನೆ ಕನ್ನಡದಲ್ಲೇ ನೋಡೋಣ. ಈ ಕೆಳಕಂಡ ಪ್ರತಿಪಾದನೆಗಳಲ್ಲಿ ಯಾವ ಒಂದು ಪ್ರತಿಪಾದನೆಯು ಸಂವಿಧಾನದ 356ನೇ ಅನುಚ್ಛೇದದ ಅಡಿಯಲ್ಲಿನ ಭಾರತದ ರಾಷ್ಟ್ರಪತಿಯ ಅಧಿಕಾರಗಳ ಸರಿಯಾದ ವಿವರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಭಾರತದ ರಾಷ್ಟ್ರಪತಿಗಳ ಅಧಿಕಾರದ ಸರಿಯಾದ ವಿವರಣೆಯನ್ನು ನೋಡೋದಾದರೆ 356ನೇ ಅನುಚ್ಛೇದದ ಪ್ರಕಾರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟರೆ ರಾಷ್ಟ್ರಪತಿಯು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಅನ್ನುವುದು 356ನೇ ವಿಧಿಯ ಪ್ರಕಾರ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಇಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್,
ಪ್ರತಿಪಾದನೆ ಕೊಟ್ಟಿದ್ದಾರೆ. ಸೊ ವಿಧಾನ ಪರಿಷತ್ತಿನ ಸ್ಥಾನವು ವಿಧಾನಸಭೆಗಿಂತ ಕೆಳಗಿನದಾಗಿದೆ ಅಂತ ಕೇಳಿದ್ದಾರೆ. ಸೊ ಪ್ರತಿಪಾದನೆ ಏನು ಹೇಳುತ್ತೆ, ವಿಧಾನ ಪರಿಷತ್ತಿನ ಸ್ಥಾನವು ವಿಧಾನಸಭೆಗಿಂತ ಸರಿಯಾಗಿ ಕೆಳಗಿನದಾಗಿದೆ. ಸೊ ಅದೇ ರೀತಿಯಾಗಿ ಅದು ಪ್ರತಿಪಾದನೆ ಇದೆ, ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ. ಸೊ ಆಪ್ಷನ್ಗಳು ನೋಡೋಣ. ಆದರೆ ಕಾರಣಗಳ ಮೇಲಿನ ಆನ್ಸರ್ ಇದೆ. ಸೊ ಎ ಸರಿಯಾಗಿದೆ. ಅದೇ ರೀತಿಯಾಗಿ ಪರಿಷತ್ತಿನ ಅಸ್ತಿತ್ವವೇ ವಿಧಾನಸಭೆಯ ಅಪೇಕ್ಷೆಯನ್ನು ಅವಲಂಬಿಸಿದೆ, ಸರಿಯಾಗಿದೆ. ಪರಿಷತ್ತಿನ ಅಸ್ತಿತ್ವವೇ ವಿಧಾನಸಭೆಯ ಅಪೇಕ್ಷೆಯನ್ನು ಅವಲಂಬಿಸಿರುತ್ತೆ, ಅದು ಸರಿಯಾಗಿದೆ. ಇನ್ನು ಮೂಲತಃ ಪರಿಷತ್ತಿನಲ್ಲಿ ಮಂಡನೆಯಾಗಿರುವ ಒಂದು ವಿಧೇಯಕವನ್ನು ವಿಧಾನಸಭೆ ತಿರಸ್ಕರಿಸಿದ ಕೂಡಲೇ ಅಲ್ಲಿಗೆ ಕೊನೆಯಾಗುತ್ತದೆ ಅನ್ನೋದು ಇದು ಕೂಡ ಸರಿಯಾಗುತ್ತೆ. R2 ಸರಿಯಾಗಿದೆ, R1 ಸರಿಯಾಗಿದೆ. ನೆಕ್ಸ್ಟ್, ರಾಜ್ಯಪಾಲರು ಪರಿಷತ್ತಿನ 1/6 ಸದಸ್ಯರನ್ನ ನಾಮನಿರ್ದೇಶನ ಮಾಡುತ್ತಾರೆ ಅಂತ ಇದೆ. ಸೊ ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ 3 ಸರಿಯಾಗಿದ್ದಾವೆ. ಅದೇ ರೀತಿಯಾಗಿ ಆನ್ಸರ್ ಇಲ್ಲಿ ಏನಾಗುತ್ತೆ, R1, R2, R3 ಸರಿಯಾಗಿವೆ. ಆದರೆ ಕೇವಲ R1 ಮತ್ತು R2 ವಿವರಿಸುತ್ತದೆ ಅನ್ನೋದು ಸರಿಯಾಗಿದೆ. ಅಂದರೆ ಈ ಅಸರ್ಷನ್ ಅನ್ನು R1 ಮತ್ತು R2 ಮಾತ್ರ ವಿವರಿಸುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದ ಹೇಳಿಕೆಗಳನ್ನ ಓದಿಕೊಂಡು ಒದಗಿಸಲಾದ ಸಂಕೇತಗಳನ್ನು ಬಳಸಿ ನಿಖರವಾದುದು ಯಾವುದೆಂಬುದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇದನ್ನು ನೋಡಿದಾಗ ನಿಖರವಾದುದು ಯಾವುದಂತ ಅಂದರೆ, ಜವಾಹರ್ಲಾಲ್ ನೆಹರು ಪ್ರಸ್ತಾಪಿಸಿದ ನಿರ್ಣಯದ ಉದ್ದೇಶವು ಅಂತಿಮವಾಗಿ ಪ್ರಸ್ತಾವನೆಯಾಯಿತು ಅನ್ನೋದು ಸರಿಯಾಗಿದೆ. ಹೌದು, ಜವಾಹರ್ಲಾಲ್ ನೆಹರೂರವರು ಪ್ರತಿಪಾದಿಸಿದ ಒಂದು ನಿರ್ಣಯ ಉದ್ದೇಶ ಅಂತಿಮವಾಗಿ ಪ್ರಸ್ತಾವನೆಯಾಯಿತು. ಅದೇ ರೀತಿಯಾಗಿ ಇದು ಕಾನೂನಾತ್ಮಕ ಸ್ವರೂಪದ್ದಾಗಿರಲಿಲ್ಲ, ಅದು ಕೂಡ ಸರಿಯಾಗಿದೆ. ಇದನ್ನು ತಿದ್ದುಪಡಿ ಮಾಡಲಾಗುವುದು ಅನ್ನೋದು ತಪ್ಪು, ಅದನ್ನು ತಿದ್ದುಪಡಿ ಮಾಡಬಹುದಾಗಿದೆ. ಸೊ ಅದಕ್ಕೋಸ್ಕರ ಎ ಮತ್ತು ಬಿ ಮಾತ್ರ ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, 1949 ನವೆಂಬರ್ 26 ಅಳವಡಿಸಿಕೊಂಡಂತಹ ಭಾರತ ಸಂವಿಧಾನದ ಪ್ರಸ್ತಾವನೆಯು ಈ ಕೆಳಕಂಡ ಯಾವ ಪದವನ್ನು ಒಳಗೊಂಡಿರಲಿಲ್ಲ ಅಂತ ಕೇಳಿದ್ದಾರೆ. ಸೊ 1949 ನವೆಂಬರ್ 26 ಅಳವಡಿಸಿಕೊಂಡಂತಹ ಭಾರತ ಸಂವಿಧಾನದ ಪ್ರಸ್ತಾವನೆಯು ಯಾವುದನ್ನು ಒಳಗೊಂಡಿರಲಿಲ್ಲ ಅಂತ ಅಂದರೆ, ಸಮಾಜವಾದಿ ಅನ್ನೋದನ್ನು ಒಳಗೊಂಡಿರಲಿಲ್ಲ, ಸಮಾಜವಾದಿ ಇರಲಿಲ್ಲ. ಸೊ ಅದೇ ರೀತಿಗೆ ಸರ್ವಧರ್ಮ ಸಮವಾದ ಸೆಕ್ಯುಲರ್ ಕೂಡ ಇರಲಿಲ್ಲ, ಸೆಕ್ಯುಲರ್ ಇನ್ನು ಅಖಂಡತೆ ಕೂಡ ಇರಲಿಲ್ಲ. ಸೊ ಗಣರಾಜ್ಯ ಅನ್ನುವುದು ಇತ್ತು. ಸೊ ಅದಕ್ಕೋಸ್ಕರ ಇದಾಗುತ್ತೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಎ, ಬಿ, ಸಿ ಇಲ್ಲಿ ಸರಿಯಾಗಿರ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರತಿಪಾದನೆಯನ್ನು ಕೊಟ್ಟಿದ್ದಾರೆ. ಸೊ ಪ್ರತಿಪಾದನೆಯನ್ನು ಕೊಟ್ಟು ಎ ಮತ್ತು ಅದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ, ಭಾರತದಲ್ಲಿ ನ್ಯಾಯಿಕ ಕ್ರಿಯಾವಾದವು ನ್ಯಾಯಾಲಯದ ತೀರ್ಪುಗಳು ಮತ್ತು ನಿರ್ಣಯಗಳ ಮುಖಾಂತರ ಸಂವಿಧಾನೇತರ ಬೆಳವಣಿಗೆಯಾಗಿ ಹೊರಹೊಮ್ಮಿದೆ ಅನ್ನೋದು ಸರಿಯಾಗಿರ್ತಕ್ಕಂಥದ್ದು. ಪ್ರತಿಪಾದನೆಯಲ್ಲಿ ಸರಿಯಾಗಿದೆ. ನ್ಯಾಯಿಕ ಕ್ರಿಯಾವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸರಿಯಾಗಿದೆ. ಇನ್ನು ಅಸ್ತಿತ್ವದಲ್ಲಿರುವ ಕಾನೂನು ಸ್ಪಷ್ಟವಾಗಿಲ್ಲದಿರುವುದರಿಂದ ಅಥವಾ ವ್ಯಕ್ತವಾಗಿ ಹೇಳದಿರುವುದರಿಂದ ನ್ಯಾಯಿಕ ಕ್ರಿಯಾವಾದವು ಆ ಖಾಲಿ ಅಂತರವನ್ನು ಸೂಕ್ತವಾಗಿ ತುಂಬುತ್ತದೆ ಅನ್ನೋದು ಕೂಡ ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ ನೋಡಿ, ಪ್ರತ್ಯೇಕವಾಗಿ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದ್ದು ಅನ್ನೋದು ಸರಿಯಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಪ್ರತಿಪಾದನೆ ಮತ್ತು ಕಾರಣವನ್ನು ಕೊಟ್ಟಿದ್ದಾರೆ. ಸೊ ಇವುಗಳನ್ನು ಪರಿಗಣಿಸಿದಾಗ ಇಲ್ಲಿ ಏನಾಗುತ್ತೆ ನೋಡಿ, ಪ್ರತಿಪಾದನೆ ಏನು ಹೇಳುತ್ತೆ ಅಂತ ಅಂದರೆ, ಸಚಿವ ಸಂಪುಟದ ಸಾಮೂಹಿಕ ಹೊಣೆಗಾರಿಕೆಯು ಸಚಿವ ಸಂಪುಟ ಸದಸ್ಯರ ನಡುವಿನ ಒಗ್ಗಟ್ಟು ಮತ್ತು ಸಮಾನತೆಯನ್ನು ಸೂಚಿಸುತ್ತದೆ. ಸರಿಯಾಗಿದೆ. ಏನಪ್ಪ ಅಂತಂದರೆ, ಸಾಮೂಹಿಕ ಹೊಣೆಗಾರಿಕೆ ಇದೆಯಲ್ಲ, ಅವರು ಒಗ್ಗಟ್ಟಿನ ಬಗ್ಗೆ ತೋರಿಸ್ಕೊಡುತ್ತೆ. ಸಾಮೂಹಿಕ ಹೊಣೆಗಾರಿಕೆ ಅಂದರೆ ಒಬ್ಬರು ತಪ್ಪನ್ನು ಇನ್ನೊಬ್ಬರು ಹೊಣೆ ಮಾಡಿದರೆ ಸೊ ಅದನ್ನು ಒಗ್ಗಟ್ಟಿನ ಬಗ್ಗೆ ತಿಳಿಸ್ಕೊಡುತ್ತೆ. ಅದೇ ರೀತಿಯಾಗಿ ಸಚಿವ ಸಂಪುಟದ ಸದಸ್ಯರನ್ನು ಆಯ್ಕೆ ಮಾಡುವುದು ಅಥವಾ ಅವರನ್ನು ತೆಗೆದುಹಾಕುವುದು ಪ್ರಧಾನಮಂತ್ರಿಯ ಪರಮಾಧಿಕಾರವಾಗಿದೆ. ಇದು ಕೂಡ ಸರಿಯಾಗಿದೆ. ಬಟ್ ಏನಪ್ಪ ಅಂದರೆ, ಒಂದಕ್ಕೊಂದು ರಿಲೇಟ್ ಇಲ್ಲ, ಇವು ಸಪ್ರೇಟ್ ಇದ್ದಾವೆ. ಸೊ ಅದಕ್ಕೋಸ್ಕರ ಆನ್ಸರ್ ಏನಾಗುತ್ತೆ, ಪ್ರತ್ಯೇಕವಾಗಿ ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಎನ ಸರಿಯಾದ ವಿವರಣೆ ಅಲ್ಲ ಅನ್ನುವುದು ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸಂವಿಧಾನದ 368ನೇ ಅನುಚ್ಛೇದಕ್ಕೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಗಳನ್ನ
ಪರಿಗಣಿಸಿ 368ನೇ ವಿಧಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಇದರಲ್ಲಿರ್ತಕ್ಕಂಥ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಉಭಯ ಸದನಗಳ ನಡುವೆ ಬಿಕ್ಕಟ್ಟು ಉಂಟಾಗಿರುವ ಸಂದರ್ಭದಲ್ಲಿ ಸಂವಿಧಾನದ ತಿದ್ದುಪಡಿ ವಿಧೇಯಕವನ್ನು ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ ಅನುಮೋದಿಸಬಹುದು. ತಪ್ಪು. ಯಾಕಪ್ಪ ಅಂತಂದರೆ ಈ ಒಂದು 300 ತಿದ್ದುಪಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಂಟಿ ಅಧಿವೇಶನದ ಬಗ್ಗೆ ಹೇಳಿಲ್ಲ. ಅದೇ ರೀತಿಗೆ ಸಂವಿಧಾನದ ತಿದ್ದುಪಡಿ ಪ್ರಸ್ತಾಪವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಅನ್ನೋದು ಕೂಡ ತಪ್ಪಾಗುತ್ತೆ. ಯಾಕಪ್ಪ ಅಂದರೆ ಎರಡೂ ಸದನಗಳಲ್ಲಿ ಮಂಡಿಸಬಹುದಾಗಿದೆ ತಿದ್ದುಪಡಿ ಮಸೂದೆಯನ್ನು. ಸೊ ಅದಕ್ಕೋಸ್ಕರ ಎ ಮತ್ತು ಬಿ ಎರಡೂ ತಪ್ಪಾಗ್ತವೆ. ಯಾವುದು ಅನ್ನೋದು ಸರಿಯಾಗಿದೆ. ನೆಕ್ಸ್ಟ್, ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಾಗ ಈ ಕೆಳಕಂಡ ಯಾವ ವಿಷಯಗಳಿಗೆ ಲೋಕಸಭೆಯ ಸರಳ ಬಹುಮತ ಮಾತ್ರ ಅಗತ್ಯವಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡುವಾಗ ಯಾವ ವಿಷಯಗಳಿಗೆ ಲೋಕಸಭೆಯ ಸರಳ ಬಹುಮತ ಬೇಕಪ್ಪ ಅಂತಂದರೆ, ಇಲ್ಲಿ ನೋಡೋದಾದರೆ ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರಿನ ಬದಲಾವಣೆ ಮಾಡಬೇಕಾದ್ರೆ ಸರಳ ಬಹುಮತ ಬೇಕು, ಸರಿಯಾಗಿದೆ. ಅಸ್ತಿತ್ವದಲ್ಲಿರ್ತಕ್ಕಂಥ ರಾಜ್ಯದ ಗಡಿ ಬದಲಾವಣೆ ಕೂಡ ಸರಳ ಬಹುಮತ ಬೇಕು. ಹೊಸ ರಾಜ್ಯದ ಸೃಜನೆ ಕೂಡ ಸರಳ ಬಹುಮತ ಬೇಕು. ಸೊ ಇಲ್ಲಿ 3 ಆಗ್ತವೆ, ಎಲ್ಲವೂ ಸರಿಯಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಕಂಡ ಯಾವುದು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸರಿಯಾಗಿ ಹೊಂದಿಕೆ ಆಗದೇ ಇರುವುದು ಯಾವುದಪ್ಪ ಅಂತಂದರೆ, ಇಲ್ಲಿ ನೋಡೋದಾದರೆ ಅನುಚ್ಛೇದ 360 ಹಣಕಾಸಿನ ತುರ್ತು ಪರಿಸ್ಥಿತಿ ಸರಿಯಾಗಿದೆ. ಇನ್ನು ಅನುಚ್ಛೇದ 368 ಏನು ಹೇಳುತ್ತೆ, ಸಂವಿಧಾನ ತಿದ್ದುಪಡಿ ಬಗ್ಗೆ ಹೇಳುತ್ತೆ, ಇದು ಕೂಡ ಸರಿಯಾಗಿದೆ. ಅನುಚ್ಛೇದ 323 ಏನು ಹೇಳುತ್ತೆ, ಆಡಳಿತ ನ್ಯಾಯಾಧಿಕರಣಗಳ ಬಗ್ಗೆ ಹೇಳುತ್ತೆ, ಇದು ಕೂಡ ಸರಿಯಾಗಿದೆ. ಅನುಚ್ಛೇದ 280 ಹಣಕಾಸು ವಿಧೇಯಕದ ಬಗ್ಗೆ ಹೇಳಲ್ಲ, ಇದು ಆರ್ಥಿಕ ಆಯೋಗದ ಬಗ್ಗೆ ಹೇಳುತ್ತೆ. ಸೊ ಅದಕ್ಕೋಸ್ಕರ 280 ಸರಿ ತಪ್ಪಾಗಿರ್ತಕ್ಕಂಥದ್ದು. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳೆರಡನ್ನು ಪರಿಗಣಿಸಿ ಇದರಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅನ್ನೋದನ್ನು ಗುರುತಿಸಿರಿ. ಪ್ರತಿಪಾದನೆ ಏನು ಹೇಳುತ್ತೆ, ಒತ್ತಡ ತಂದ ಪ್ರೆಷರ್ ಗ್ರೂಪ್ ಎಂದರೆ ತಮ್ಮ ಸಮಾನ ಹಿತಾಸಕ್ತಿಯ ಏಳಿಗೆಗಾಗಿ ಮತ್ತು ಅದರ ಸಮರ್ಥನೆಗಾಗಿ ಸಕ್ರಿಯವಾಗಿ ಸಂಘಟಿತಗೊಂಡ ಜನರ ಒಂದು ಗುಂಪು ಅನ್ನೋದು ಸರಿಯಾಗಿದೆ. ಏನಕ್ಕೆ ಪ್ರೆಷರ್ ಗ್ರೂಪ್ ಅಂತ ಕರಿತೇವೆ. ಏನಪ್ಪ ಅಂದರೆ ತಮ್ಮ ಸಮಾನ ಹಿತಾಸಕ್ತಿಯ ಏಳಿಗೆಗಾಗಿ ಮತ್ತು ಅದರ ಸಮರ್ಥನೆಗಾಗಿ ಸಕ್ರಿಯವಾಗಿ ಸಂಘಟಿತಗೊಂಡಂತಹ ಜನರ ಗುಂಪಾಗುತ್ತೆ. ಇನ್ನು ಅದು ಸರ್ಕಾರದ ಮೇಲೆ ಒತ್ತಡ ಹಾಕುವ ಮೂಲಕ ಸಾರ್ವಜನಿಕ ನೀತಿಯಲ್ಲಿ ಬದಲಾವಣೆ ತರಲು ಪ್ರಯತ್ನಿಸುವುದರಿಂದ ಅದನ್ನು ಹಾಗೆ ಕರೆಯಲಾಗುತ್ತದೆ. ಇದು ಕೂಡ ಸರಿಯಾಗಿದೆ. ಸರ್ಕಾರದ ಮೇಲೆ ಅವರು ಪ್ರೆಷರ್ ಹಾಕ್ತಾರೆ, ಪ್ರೆಷರ್ ಹಾಕಿ ಒಂದು ಸಮಾಜದ ಬದಲಾವಣೆಯನ್ನು ತೆಗೆದುಕೊಂಡು ಬರ್ತಾರೆ. ಸೊ ಅದಕ್ಕೋಸ್ಕರ ಎ ಮತ್ತು ಬಿ ಇಲ್ಲಿ ಅಂದರೆ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿಯಾಗ್ತವೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕಟ್ಟಿದ್ದಾರೆ. ಸೊ ಅವಿಶ್ವಾಸ ನಿರ್ಣಯ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಭಾರತ ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಉಲ್ಲೇಖವಿಲ್ಲ. ಹೌದು, ಸಂವಿಧಾನದಲ್ಲಿ ಇಲ್ಲ. ಅದರ ಬಗ್ಗೆ ಅವಿಶ್ವಾಸ ಗೊತ್ತುವಳಿ ಬಗ್ಗೆ. ಇನ್ನು ಅವಿಶ್ವಾಸ ನಿರ್ಣಯ ಪ್ರಸ್ತಾಪವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಇದು ಕೂಡ ಸರಿಯಾಗುತ್ತೆ. ಸೊ ಎ ಬಿ ಎರಡು ಸರಿಯಾಗಿವೆ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿ ನಿರೂಪಿಸಲಾದ ರಾಜ್ಯ ನೀತಿಯ ನಿರ್ದೇಶನಾತ್ಮಕ ಮೂಲ ತತ್ವಗಳ ಅಡಿಯಲ್ಲಿನ ಈ ಕೆಳಕಂಡ ಉಪಬಂಧಗಳನ್ನು ಪರಿಶೀಲಿಸಿರಿ ಅಂತ ಕೇಳಿದ್ದಾರೆ. ಸೊ ಇವುಗಳನ್ನು ಪರಿಶೀಲಿಸಿದಾಗ ಏನು ಹೇಳುತ್ತೆ, ಭಾರತದ ನಾಗರಿಕರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಸುನಿಶ್ಚಿತಗೊಳಿಸುವುದು ಈ ಒಂದು ಸಂವಿಧಾನ ನಿರ್ದೇಶನಾತ್ಮಕ ಮೂಲ ತತ್ವಗಳಲ್ಲಿ ಕಂಡು ಬರಂಗಿಲ್ಲ. ಇದು ಸೊ ಏಕರೂಪ ನಾಗರಿಕ ಸಂಹಿತೆ ಸುನಿಶ್ಚಿತಗೊಳಿಸಬೇಕಂತ ಹೇಳಿಲ್ಲ. ಸೊ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಗಳನ್ನು ಸುವ್ಯವಸ್ಥಿತಗೊಳಿಸುವುದು ಸರಿಯಾಗಿದೆ. ಏನಪ್ಪ ಅಂದ್ರೆ ಮೂಲಭೂತ ತತ್ವಗಳಲ್ಲಿ ಇದು ಕಂಡು ಬರುತ್ತೆ. ಅದೇ ರೀತಿ ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು, ಗ್ರಾಮೀಣ ಪ್ರದೇಶದಲ್ಲಿ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು ಕೂಡ ಹೌದು. ಎಲ್ಲ ಕೆಲಸಗಾರರಿಗೆ ಯುಕ್ತ ಬಿಡುವಿನ ವೇಳೆ ಹಾಗೂ ಸಾಂಸ್ಕೃತಿಕ ಅವಕಾಶವನ್ನು ಖಾತ್ರಿಪಡಿಸುವುದು, ಇದ್ರ ಬಗ್ಗೆ ಕೂಡ ಇಲ್ಲ. ಸೊ ಏನಪ್ಪ ಅಂದರೆ ಯುಕ್ತ ಬಿಡುವಿನ ವೇಳೆ ಕೊಡಬೇಕು ಮತ್ತು ಅವರು ಸಾಂಸ್ಕೃತಿಕ ಅವಕಾಶಗಳನ್ನು ಖಾತ್ರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲ. ಸೊ ಅದಕ್ಕೋಸ್ಕರ ಬಿ ಮತ್ತು ಸಿ ಮಾತ್ರ ಇಲ್ಲಿ ಸರಿ ಆಗ್ತವೆ. ಆಪ್ಷನ್ ಎರಡನೇದ್ದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ನ್ಯಾಯ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ ಸರಿಯಾದ ಸಂಕೇತವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ನ್ಯಾಯ ಪರಿಕಲ್ಪನೆಗೆ ಸಂಬಂಧಪಟ್ಟಿರ್ತಕ್ಕಂತೆ ನೋಡೋದಾದರೆ ಪಾರಿತೋಷಿಕಗಳು ಮತ್ತು ದಂಡನೆಗಳ ನೀಡಿಕೆ ನ್ಯಾಯ ಪರಿಕಲ್ಪನೆಯಲ್ಲಿದೆ, ಸರಿಯಾಗಿದೆ. ವಿವರಣಾತ್ಮಕ ಪರಿಕಲ್ಪನೆ ಹೌದು, ಇದು ಕೂಡ ಹೌದು. ನೈತಿಕ ಅಥವಾ ಪ್ರಾಮಾಣಿಕ ಪರಿಕಲ್ಪನೆ ಇದು ಕೂಡ ಬರುತ್ತೆ. ಅಗತ್ಯ ಸ್ಪರ್ಧಾತ್ಮಕ ಪರಿಕಲ್ಪನೆ ಇದು ಕೂಡ ಹೌದು. ಸೊ ಇಲ್ಲಿ 4 ಸರಿಯಾಗ್ತವೆ. ಎ ಬಿ ಸಿ ಡಿ ಆನ್ಸರ್ ಇಲ್ಲಿ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್,
ಭಾರತ ಸರ್ಕಾರವು ಯಾರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣಾ ಆಯೋಗವನ್ನು ರಚಿಸಿತ್ತು ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತ ಸರ್ಕಾರ 1949ರಲ್ಲಿ GC ಕುಮಾರಪ್ಪರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಭೂ ಸುಧಾರಣಾ ಆಯೋಗವನ್ನು ರಚಿಸಿತ್ತು. ನೆಕ್ಸ್ಟ್, ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ, ಅಧಿನಿಯಮಗಳು ಮತ್ತು ವರ್ಷಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಯಾವ ಜೋಡಿಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ, ಈ ಒಂದು ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಬಂದಿರತಕ್ಕಂಥದ್ದು 1964ರಲ್ಲಿ. ಸೊ ಅದಕ್ಕೋಸ್ಕರ ಇದು ತಪ್ಪಾಗತ್ತೆ. ಇನ್ನು ಹಿಂದೂ ಉತ್ತರಾಧಿಕಾರಿ ಅಧಿನಿಯಮ ಕಂಡು ಬಂದಿರತಕ್ಕಂಥದ್ದು 1956ರಲ್ಲಿ ಕಂಡು ಬಂದಿದೆ. ಸೊ ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ಇನ್ನು ಮೈಸೂರು ಗೇಣಿದಾರರ ಅಧಿನಿಯಮ 1952ರಲ್ಲಿ ಸರಿಯಾಗಿದೆ. ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961, ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ ಸಿ ಮತ್ತು ಡಿ ಸರಿಯಾಗಿರ್ತಕ್ಕಂಥ ಆಯ್ಕೆಗಳಾಗ್ತವೆ. ಅಂದರೆ ಇದರಲ್ಲಿ 2 ಮಾತ್ರ ಜೋಡಿಗಳು ಸರಿಯಾಗಿವೆ. ನೆಕ್ಸ್ಟ್, ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆದಾಗ ಸರ್ವೋದಯ ಚಳವಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಮಹಾತ್ಮ ಗಾಂಧೀಜಿರವರು ಪ್ರಾರಂಭಿಸಿದ್ದಾರೆ. ಭೂದಾನ ಚಳವಳಿಯನ್ನು ವಿನೋಬ ಭಾವೆರವರು ಪ್ರಾರಂಭಿಸಿದ್ದಾರೆ. ಹಸಿರು ಕ್ರಾಂತಿಗೆ ಸಂಬಂಧಪಟ್ಟಿರ್ತಕ್ಕಂತೆ ವರ್ಗೀಸ್ ಕುರಿಯನ್ ರವರು ಇದ್ದಾರೆ. ಹಸಿರು ಕ್ರಾಂತಿ ಅಂದರೆ MS ಸ್ವಾಮಿನಾಥನ್, ಶ್ವೇತ ಕ್ರಾಂತಿ ವರ್ಗೀಸ್ ಕುರಿಯನ್. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು 1, 3, 4, 2 ಆಪ್ಷನ್ಗಳಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ಹೇಳಿಕೆ ಮತ್ತು ಪ್ರತಿಪಾದನೆ ಕಾರಣವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಹೇಳಿಕೆ ಏನು ಹೇಳುತ್ತೆ, ನೀರಾವರಿ ಸೌಲಭ್ಯಗಳ ಕೊರತೆಯು ಕೃಷಿಯಲ್ಲಿ ಕಡಿಮೆ ಉತ್ಪಾದನೆಗೆ ಕಾರಣವಾಗುತ್ತದೆ ಅನ್ನೋದು ಸರಿಯಾಗಿದೆ. ಹೌದು, ನೀರಾವರಿ ಕೃಷಿ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ನೀರಾವರಿ ಸೌಲಭ್ಯಗಳ ಕೊರತೆಯು ಬೆಳೆಗಳಿಗೆ ಅಸಮರ್ಪಕ ನೀರು ಪೂರೈಕೆಗೆ ಕಾರಣವಾಗುತ್ತದೆ. ಇದು ನೇರವಾಗಿ ಕೃಷಿ ಉತ್ಪಾದನೆಯಲ್ಲಿ ಕಡಿಮೆಯನ್ನು ಮಾಡುತ್ತದೆ. ಇದು ಕೂಡ ಸರಿಯಾಗಿದೆ. ಸೊ ಎ ಮತ್ತು ಬಿ 2 ಸರಿಯಾಗಿವೆ. ಆರ್ಗೆ ಎ ಸರಿಯಾದ ವಿವರಣೆಯಾಗಿದೆ ಅನ್ನೋದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಸೀಲಿಂಗ್ ಅಂತ ಕರಿತೀವಿ. ಸೀಲಿಂಗ್ ಹೇರಿಕೆಯ ಮುಖ್ಯ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲ ಹೇಳಿಕೆ ಏನು ಹೇಳುತ್ತೆ, ಭೂ ಮಾಲೀಕತ್ವದಲ್ಲಿನ ಅಸಮಾನತೆಯನ್ನು ಕಡಿಮೆ ಮಾಡುವುದು ಇದರ ಸೀಲಿಂಗ್ ಉದ್ದೇಶವಾಗಿತ್ತು, ಸರಿಯಾಗಿದೆ. ಮತ್ತು ಜನರ ಕೃಷಿ ಆದಾಯದಲ್ಲಿನ ಎದ್ದು ಕಾಣುತ್ತಿರುವ ಅಸಮಾನತೆಯನ್ನು ಕಡಿಮೆ ಮಾಡುವುದು, ಇದು ಕೂಡ ಅದರ ಉದ್ದೇಶವಾಗಿತ್ತು. ಇನ್ನು ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಸಾಗುವಳಿಗಾರರಿಗೆ ವಿತರಿಸುವ ಮೂಲಕ ಸ್ವಯಂ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಕೂಡ ಇದರ ಗುರಿಯಾಗಿತ್ತು. 3 ಇಲ್ಲಿ ಸರಿಯಾಗ್ತವೆ. ಸೊ ಯಾವುದಕ್ಕೆ ಗರಿಷ್ಠ ಮಿತಿ ಹಿಡುವಳಿಯ ಸೀಲಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ABC 3 ಸರಿಯಾಗ್ತವೆ ಇಲ್ಲಿ. ನೆಕ್ಸ್ಟ್, ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಇವುಗಳನ್ನ ಜೋಡಿಸಿದಾಗ ಧಾರವಾಡ ಜಿಲ್ಲೆಯಲ್ಲಿ ಮಾಗಡಿ ರೈತರ ದಂಗೆ ನಡೆದಿರ್ತಕ್ಕಂಥದ್ದು 1972ರಲ್ಲಿ ನಡೆದಿದೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ವರುಣನಾಲೆ ರೈತರ ದಂಗೆ ಯಾವಾಗ ನಡೆದಿದೆ, 1978ರಲ್ಲಿ ನಡೆದಿದೆ. ಇನ್ನು ನರಗುಂದ ಮತ್ತು ನವಲಗುಂದ ರೈತರ ದಂಗೆ ನಡೆದಿರ್ತಕ್ಕಂಥದ್ದು 1980ರಲ್ಲಿ. ಸಿಂಧನೂರು ರೈತರ ದಂಗೆ 1986ರಲ್ಲಿ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು 2, 1, 4, 3 ಆಪ್ಷನ್ಗಳಲ್ಲಿ 2, 1, 4, 3 ಅಂದರೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೆಳಗಿನ ಭೂ ಸುಧಾರಣಾ ಕ್ರಮಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳನ್ನು ಪರಿಗಣಿಸಿದಾಗ ಮೇಲಿನ ಯಾವ ಕ್ರಮಗಳು ಕರ್ನಾಟಕ ಭೂ ಸುಧಾರಣೆಯ ಭಾಗವಾಗಿವೆ ಅಂತ ಕೇಳಿದ್ದಾರೆ. ಸೊ ಇವುಗಳಲ್ಲಿ ಯಾವುದು ಕರ್ನಾಟಕ ಭೂ ಸುಧಾರಣೆಯ ಭಾಗಗಳು? ಸೊ ಮಧ್ಯವರ್ತಿಗಳ ನಿರ್ಮೂಲನೆ, ಹೌದು, ಇದು ನಮ್ಮ ಕರ್ನಾಟಕದ ಭೂ ಸುಧಾರಣೆ ಕಾರಣವಾಗಿದೆ. ಇನ್ನು ಗೇಣಿ ಪದ್ಧತಿಯ ಸುಧಾರಣೆ, ಇದು ಕೂಡ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ. ಭೂ ಹಿಡುವಳಿಗಳ ಮೇಲೆ ಗರಿಷ್ಠ ಮಿತಿ ಹೇರಿಕೆ, ಇದು ಕೂಡ ನಮ್ಮ ಕರ್ನಾಟಕದ್ದು. ಇನ್ನು ಭೂ ಹಿಡುವಳಿಗಳ ಕ್ರೋಢೀಕರಣ ಕೂಡ ನಮ್ಮ ಕರ್ನಾಟಕದ ಏಳಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 4 ಇಲ್ಲಿ ಸರಿಯಾಗ್ತವೆ. ಆಪ್ಷನ್ಗಳಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ರಾಜೀವ್ ಗಾಂಧಿ ಉದ್ಯಮಶೀಲತಾ ಕಾರ್ಯಕ್ರಮದ ವೈಶಿಷ್ಟ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನ ಬಗ್ಗೆ ನಿರ್ಧರಿಸಿ ಅಂತ ಕಟ್ಟಿದ್ದಾರೆ. ಸೊ ಕರ್ನಾಟಕದ ಈ ಒಂದು ರಾಜೀವ್ ಗಾಂಧಿ ಉದ್ಯಮಶೀಲತಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಅಂದರೆ, ಮೊದಲನೇದು ಏನು ಹೇಳುತ್ತೆ, ನಾವೀನ್ಯತಾ ಉದ್ಯಮಗಳು ನವೋದ್ಯಮಗಳನ್ನು ಉತ್ತೇಜಿಸಲು ಆಲೋಚನೆ ಮತ್ತು ನಾವೀನ್ಯತೆಯನ್ನು ಘೋಷಿಸುವುದು ಇದರ ಉದ್ದೇಶವಾಗಿತ್ತು, ಸರಿಯಾಗಿದೆ. ಅದೇ ರೀತಿಯಾಗಿ ಕರ್ನಾಟಕವನ್ನು ನವೋದ್ಯಮ ಅಂದರೆ ಸ್ಟಾರ್ಟಪ್ಸ್ ಅಂತ ಕರಿತೀವಿ, ಪರಿಸರ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನವನ್ನು ಕಾಯ್ದುಕೊಳ್ಳುವುದು ಇದರ ಉದ್ದೇಶವಾಗಿತ್ತು. ರಾಜೀವ್ ಗಾಂಧಿ ಈ ಒಂದು ಉದ್ಯಮಶೀಲತಾ ಕಾರ್ಯಕ್ರಮದ ವೈಶಿಷ್ಟ್ಯತೆಗಳು ಅಂದರೆ, ಇನ್ನು 3ನೇದು ಏನಾಗುತ್ತೆ, ಕರ್ನಾಟಕದಲ್ಲಿ ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದು. ಸ್ಟಾರ್ಟಪ್ಗೆ ಸಂಬಂಧಪಟ್ಟಿದೆ, ಕೃಷಿಗೆ ಇದು ಸಂಬಂಧಪಟ್ಟಿಲ್ಲ. ಇನ್ನು ಕೈಗಾರಿಕಾ ಮತ್ತು ಸೇವಾ ವಲಯಗಳನ್ನು ಅಭಿವೃದ್ಧಿಪಡಿಸುವುದು ಕೂಡ ಇದರ ಉದ್ದೇಶ ಆಗಿರಲಿಲ್ಲ. ಸೊ ಎ ಮತ್ತು ಬಿ ಮಾತ್ರ ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್,
ಕರ್ನಾಟಕ ಸರ್ಕಾರವು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಇದು ಯಾವ ವರ್ಷ ಅಂದರೆ 2021ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇದೆಯಲ್ಲ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಪ್ರಾರಂಭಿಸಿರ್ತಕ್ಕಂಥದ್ದು. ನೆಕ್ಸ್ಟ್, 73ನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಲಕ್ಷಣಗಳು ಏನು ಅಂತ ಕೇಳಿದ್ದಾರೆ. ಸೊ 73ನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಲಕ್ಷಣಗಳು ಏನಪ್ಪ ಅಂತಂದರೆ 3 ಶ್ರೇಣಿಗಳ ಪಂಚಾಯತ್ ರಾಜ್ ವ್ಯವಸ್ಥೆ ಸರಿಯಾಗಿದೆ, 3 ಟೈರ್ ಸಿಸ್ಟಮ್, ಮತ್ತು ಪ್ರತಿ 5 ವರ್ಷಗಳು ಪಂಚಾಯತಿ ಚುನಾವಣೆ, ಇದು ಕೂಡ ಸರಿಯಾಗಿದೆ. SC/STಗಳ ಮೀಸಲು ಕ್ಷೇತ್ರ, ಇದು ಕೂಡ 73ನೇ ತಿದ್ದುಪಡಿಯಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ABC 3 ಸರಿಯಾಗ್ತವೆ. ನೆಕ್ಸ್ಟ್, ಈ ಕೆಳಕಂಡ ಯಾವುದು ಪಂಚಾಯತ್ ರಾಜ್ ನೀತಿಯ ನಿರ್ದೇಶಕ ತತ್ವಗಳಲ್ಲ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಪಂಚಾಯತ್ ರಾಜ್ ನೀತಿ ನಿರ್ದೇಶಕ ತತ್ವಗಳು ಅಲ್ಲ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಗ್ರಾಮ ಸಮುದಾಯದ ಜನರಿಗೆ ಕಲ್ಮಶ ರಹಿತ ಶುದ್ಧ ಕುಡಿಯುವ ನೀರು, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳನ್ನು ಕಲ್ಪಿಸುವುದರ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸುವುದು ಇದರ ಉದ್ದೇಶ ತತ್ವ ಆಗಿತ್ತು. ಅದಕ್ಕೋಸ್ಕರ ಇದು ಅಂದರೆ ಆಗಿತ್ತು ಅನ್ನೋದಾಗುತ್ತೆ, ಆನ್ಸರ್ ಆಗಲ್ಲ, ಇದು ಅವರು ಅಲ್ಲ ಅಂತ ಕೇಳಿದ್ದಾರೆ. ಸೊ ಸ್ಥಳೀಯ ಸಮುದಾಯದ ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಂರಕ್ಷಿಸುವುದರ ಮೂಲಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು, ಹೌದು, ಇದು ಕೂಡ ಅದರ ಉದ್ದೇಶ ಆಗಿತ್ತು. ಇನ್ನು ದೇಶೀಯ ತಳಿಗಳ ಬೀಜಗಳು ಹಾಗೂ ಔಷಧೀಯ ಗುಣಗಳುಳ್ಳ ಸಸ್ಯಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆ, ಅದು ಕೂಡ ಹೌದು. ಇನ್ನು ಕೃಷಿಯೇತರ ಕೈಗಾರಿಕೆಗಳ ಅಭಿವೃದ್ಧಿಗೆ ವೈಯಕ್ತಿಕ ಹಣಕಾಸು ಸೌಲಭ್ಯ ನೀಡಿಕೆ ಕೂಡ ಇದರದ್ದು ಉದ್ದೇಶ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಡಿ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರುವುದು. ನೆಕ್ಸ್ಟ್, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, 73ನೇ ಸಂವಿಧಾನ ತಿದ್ದುಪಡಿಯ ಅನುಸಾರ ಹೊಸ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಜಾರಿಗೊಳಿಸಿದ ದೇಶದಲ್ಲಿ 2ನೇ ರಾಜ್ಯ ಕರ್ನಾಟಕವಾಗಿದೆ ಅನ್ನೋದು ಸರಿಯಾಗಿದೆ. 73ನೇ ತಿದ್ದುಪಡಿಯ ಮೂಲಕ 1993ರಲ್ಲಿ ಈ ಒಂದು ಪಂಚಾಯತ್ ರಾಜ್ ರಾಜಸ್ಥಾನ ಬಿಟ್ಟರೆ ನೆಕ್ಸ್ಟ್ ಅಂತ ಅಂದರೆ ನಮ್ಮ ರಾಜ್ಯ ಸರ್ಕಾರವಾಗಿದೆ. ಇದು ಸರಿಯಾಗಿದೆ, 1ನೇದ್ದು. ಇನ್ನು ಪಂಚಾಯತ್ ರಾಜ್ ಅಧಿನಿಯಮ 1933 ವ್ಯಾಪಕವಾಗಿ ತಿದ್ದುಪಡಿ ಮಾಡಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಎಂದು ಮರುನಾಮಕರಣ ಮಾಡಲಾಯಿತು. ಗ್ರಾಮ ಸ್ವರಾಜ್ ಅಧಿನಿಯಮ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಗ್ರಾಮ ಸ್ವರಾಜ್ ಅಧಿನಿಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಸರಿಯಾಗಿದೆ. ನೆಕ್ಸ್ಟ್, ಒಂದು ನಿಮಿಷ, 2 ಸರಿಯಾಗಿದ್ದಾವೆ. ನೆಕ್ಸ್ಟ್ ನೋಡೋದಾದರೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 2016 ಫೆಬ್ರವರಿ 25ರಂದು ಜಾರಿಗೆ ಬಂದಿದೆ ಅನ್ನೋದು ಇದು ಕೂಡ ಸರಿಯಾಗಿದೆ. ಏನಪ್ಪ ಅಂದರೆ ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಏನಿದೆಯಲ್ಲ, ಇದು 1993 ಮತ್ತು 2016 ಫೆಬ್ರವರಿ 25ರಂದು ಜಾರಿಗೆ ಬಂದಿರತಕ್ಕಂಥದ್ದು. ಇನ್ನು 74ನೇ ಸಂವಿಧಾನಿಕ ತಿದ್ದುಪಡಿಗೆ ಅನುಗುಣವಾಗಿ ಕರ್ನಾಟಕ ಪೌರಸಭಾ ಅಧಿನಿಯಮ 1964 ಮತ್ತು ಕರ್ನಾಟಕ ನಗರ ಪಾಲಿಕೆಗಳ ಅಧಿನಿಯಮ 1976 ಸಹ ತಿದ್ದುಪಡಿ ಮಾಡಲಾಯಿತು ಅನ್ನೋದು ತಪ್ಪಾಗುತ್ತೆ. ಡಿ ತಪ್ಪು. ಇಲ್ಲಿ ABC 3 ಮಾತ್ರ ಸರಿಯಾಗಿದ್ದಾವೆ. ಆಪ್ಷನ್ಗಳಲ್ಲಿ ನೋಡೋದಾದರೆ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸೊ ಇಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿದ್ದಾವೆ. ಸೊ ಆಲ್ರೆಡಿ ಭಾಳಷ್ಟು ಜನ ಮೆಂಟಲ್ ಎಬಿಲಿಟಿಯನ್ನು ಬಿಡಿಸಿದ್ದಾರೆ. ಸೊ ನಾನು ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. 51ನೇದಕ್ಕೆ ಆನ್ಸರ್ ಸಿ ಆಗುತ್ತೆ, ಕೀ ಆನ್ಸರ್ ಕೊಟ್ಟಿರೋದು ಪ್ರಕಾರ. ನೆಕ್ಸ್ಟ್ 52ನೇದಕ್ಕೆ ಏನು ಕೊಟ್ಟಿದ್ದಾರೆ, ಎ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹೋಗೋದಾದರೆ, ರಾಜ್ಯ ಚುನಾವಣಾ ಆಯೋಗ ಅನುಸಾರ ಎಷ್ಟು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯಿತಿಯನ್ನು ನಿಗದಿಪಡಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಎಷ್ಟಪ್ಪ ಅಂತಂದರೆ ಪ್ರತಿ 400 ಜನಸಂಖ್ಯೆಗೆ ಒಬ್ಬ ಸದಸ್ಯನನ್ನು ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಿಗದಿಪಡಿಸಲಾಗಿದೆ, ಕರ್ನಾಟಕ ಗ್ರಾಮ ಪಂಚಾಯಿತಿಯಲ್ಲಿ. ನೆಕ್ಸ್ಟ್, ತಾಲೂಕು ಪಂಚಾಯತ್ನ ಸಮಿತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಶೀಲಿಸಿ. ಸೊ ತಾಲೂಕು ಪಂಚಾಯತ್ ಸಮಿತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಈ ಕೆಳಕಂಡ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದು ಕೇಳಿದ್ದಾರೆ. ಸೊ ಸಾಮಾನ್ಯ ಸ್ಥಾಯಿ ಸಮಿತಿ ತಾಲೂಕಿಗೆ ಸಂಬಂಧಪಟ್ಟಿದ್ದು ಸರಿಯಾಗಿದೆ. ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ, ಇದು ಕೂಡ ಏನಪ್ಪ ತಾಲೂಕು ಪಂಚಾಯತ್ನ ಅಡಿಯಲ್ಲಿ ಬರುತ್ತೆ, ಇದು ಕೂಡ ಸರಿಯಾಗಿದೆ. ಸಾಮಾಜಿಕ ನ್ಯಾಯ ಸಮಿತಿ, ಇದು ಕೂಡ ತಾಲೂಕು ಪಂಚಾಯತ್ಗೆ ಸಂಬಂಧಪಟ್ಟಿದೆ. ಸಾಮಾನ್ಯ ಯೋಜನಾ ಸಮಿತಿ ಇದರಲ್ಲಿ ಕಂಡು ಬರೋಂಗಿಲ್ಲ. ಸೊ ಅದಕ್ಕೋಸ್ಕರ ಡಿ ತಪ್ಪಾಗುತ್ತೆ. ABC 3 ಸರಿಯಾಗಿದ್ದಾವೆ. ಆಪ್ಷನ್ಗಳಲ್ಲಿ ನೋಡೋದಾದರೆ ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಕೂಡ ಮೆಂಟಲ್ ಎಬಿಲಿಟಿಗೆ ಕೀ ಆನ್ಸರ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಆಪ್ಷನ್ ಬಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಇಲ್ಲಿ ಕೂಡ ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ತನ್ನ ಕಾರ್ಯಕಲಾಪಗಳನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕು ಅಂತ ಕೇಳಿದ್ದಾರೆ. ಸೊ ಜಿಲ್ಲಾ ಪಂಚಾಯತ್ ಏನಿಲ್ಲ ಅಂದರೂ 2 ತಿಂಗಳಿಗೊಮ್ಮೆ ಆದರೂ ಸಭೆಯನ್ನು ಸೇರಬೇಕಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್. ನೆಕ್ಸ್ಟ್,
ಪಂಚಾಯತ್ ರಾಜ್ನ 73 ಮತ್ತು 74ನೇ ಸಂವಿಧಾನದ ತಿದ್ದುಪಡಿಗಳನ್ನು ಸಂವಿಧಾನದ ಯಾವ ಭಾಗ ಮತ್ತು ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ 73 ಮತ್ತು 74ನೇ ತಿದ್ದುಪಡಿಗಳನ್ನು ಯಾವ ಭಾಗದಲ್ಲಿ ಸೇರಿಸಲಾಗಿದೆ ಅಂದರೆ ಭಾಗ 9 ಮತ್ತು 9A ಮತ್ತು 11ನೇ ಅನುಸೂಚಿಯಲ್ಲಿ ಇವುಗಳನ್ನ ಸೇರಿಸಲಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕರ್ನಾಟಕ ಒನ್ ಪ್ರಾಜೆಕ್ಟ್ ಕುರಿತು ಹೇಳಿಕೆಗಳನ್ನು ಗಮನಿಸಿರಿ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕ ಒನ್ ಪ್ರಾಜೆಕ್ಟ್ ಕುರಿತು ಹೇಳಿಕೆಗಳು ಏನು ಹೇಳುತ್ತೆ, ನಾಗರಿಕ ಸ್ನೇಹಿಯ ಮಾದರಿಯಲ್ಲಿ ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಕಂಪನಿಗಳ ಸೇವೆಗಳನ್ನು ಒಂದೇ ಸೂರಿನಡಿ ಪೂರೈಸುವುದಕ್ಕಾಗಿ ಕರ್ನಾಟಕದ ಇತರೆ ನಗರಗಳಿಗೆ ಬೆಂಗಳೂರು ಒನ್ ಪ್ರತಿರೂಪದ ವಿಸ್ತರಿಸುವುದಾಗಿದೆ ಅನ್ನೋದು ಸರಿಯಾಗಿದೆ. ಬೆಂಗಳೂರು ಒನ್ ಅನ್ನುವಂಥದ್ದು ಏನಪ್ಪ ಅಂತಂದರೆ ಈ ಒಂದು ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಕಂಪನಿಗಳ ಸೇವೆಗಳನ್ನು ಒಂದೇ ಸೂರಿನಡಿ ಪೂರೈಸುವುದಕ್ಕಾಗಿ ಕರ್ನಾಟಕ ಇತರೆ ನಗರಗಳಿಗೆ ಬೆಂಗಳೂರು ಒನ್ ಪ್ರತಿರೂಪವನ್ನು ವಿಸ್ತರಿಸಲಾಗಿದೆ ಅನ್ನೋದು ಸರಿಯಾಗಿದೆ. ಇನ್ನು ಪ್ರಸ್ತುತ ಕರ್ನಾಟಕ ಒನ್ 24 ನಗರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅನ್ನೋದು ಕೂಡ ಸರಿಯಾಗಿದೆ. 24 ನಗರಗಳಲ್ಲಿ ಕಾರ್ಯವನ್ನು ಈ ಒಂದು ಕರ್ನಾಟಕ ಒನ್ ಪ್ರಾಜೆಕ್ಟ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಧಾರವಾಡವನ್ನು ಕರ್ನಾಟಕ ಒನ್ ಅಂತ ನೀವು ಅಲ್ಲೆಲ್ಲಿ ಕೇಳಿರಬಹುದು. ಕಾರ್ಪೊರೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಥೆಗಳ ಬಗ್ಗೆ ಗೌರ್ಮೆಂಟು ಅವು ಏನಪ್ಪ ಅಂತಂದರೆ ಇವು ಕರ್ನಾಟಕ ಒನ್ ಪ್ರಾಜೆಕ್ಟ್ ಅಂಡರ್ನಲ್ಲಿ ಬರ್ತಕ್ಕಂಥ ಸಂಸ್ಥೆಗಳಾಗಿವೆ. ಸೊ ಎ ಮತ್ತು ಬಿ ಎರಡು ಸರಿಯಾಗ್ತವೆ. ಆಪ್ಷನ್ಗಳಲ್ಲಿ ನೋಡೋದಾದರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸೇವಾ ಸಿಂಧು ಎಂದರೇನು ಅಂತ ಕೇಳಿದ್ದಾರೆ. ಸೊ ನೀವು ಆಲ್ರೆಡಿ ಡಿಗ್ರಿ ಕಲಿಯುವಾಗ ಸೇವಾ ಸಿಂಧು ಅಪ್ಲಿಕೇಶನನ್ನು ಹಾಕಿದ್ದೀರಿ ತುಂಬ ಜನ. ಸೊ ಈ ಸೇವಾ ಸಿಂಧು ಏನಪ್ಪ ಅಂತಂದರೆ ಇಲ್ಲಿ ನೋಡೋದಾದರೆ ಇದು ಸರ್ಕಾರಿ ಸೇವೆಗಳನ್ನು ನಾಗರಿಕರ ಮನೆ ಬಾಗಿಲಿಗೆ ಒದಗಿಸುವ ಕರ್ನಾಟಕ ಸರ್ಕಾರದ ಉಪಕ್ರಮ. ಸೇವಾ ಸಿಂಧು ಅನ್ನುವಂಥದ್ದು ಸರ್ಕಾರಿ ಸೇವೆಗಳನ್ನು ನಾಗರಿಕರ ಮನೆ ಬಾಗಿಲಿಗೆ ಒದಗಿಸುವ ಕರ್ನಾಟಕ ಸರ್ಕಾರದ ಉಪಕ್ರಮವಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಗ್ರಾಮ್ ಒನ್ ಸಂಸ್ಥೆಗಳನ್ನು ಅಲ್ಲಲ್ಲಿ ನೀವು ನೋಡಿರ್ತೀರಿ. ಕಂಪ್ಯೂಟರ್ ಸೆಂಟರ್ ಇವು ಗೌರ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕುರಿತು ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ. ಗ್ರಾಮ್ ಒನ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ನಗರದ ಜನರ ಮನೆ ಬಾಗಿಲಿಗೆ ಎಲ್ಲ ಇಲಾಖೆಗಳ ನಾಗರಿಕ ಸೇವೆಗಳನ್ನು ಒದಗಿಸುವ ಗುರಿಯನ್ನು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾಗಿದೆ. ತಪ್ಪು. ಇದು ನಗರಕ್ಕೆ ಅನ್ನೋದಕ್ಕಿಂತ ಗ್ರಾಮೀಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಗ್ರಾಮ್ ಒನ್ ಅಂತ ಇದೆ ಹೆಸರು, ಗ್ರಾಮೀಣಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಸೊ ಅದಕ್ಕೋಸ್ಕರ ತಪ್ಪಾಗುತ್ತೆ. ಇನ್ನು ಗ್ರಾಮ್ ಒನ್ ಕೇಂದ್ರಗಳು ಭಾನುವಾರದಂದು ಕಾರ್ಯನಿರ್ವಹಿಸಂಗಿಲ್ಲ. ಇದು ಕೂಡ ತಪ್ಪಾಗುತ್ತೆ. ಭಾನುವಾರ ಕೂಡ ಗ್ರಾಮ್ ಒನ್ ಕೇಂದ್ರಗಳು ಚಾಲೂ ಇರ್ತವೆ. ಸೊ ಅದಕ್ಕೋಸ್ಕರ ಎ ಮತ್ತು ಬಿ ಎರಡು ತಪ್ಪಾಗ್ತವೆ. ಆಪ್ಷನ್ ಮೇಲಿನ ಯಾವುದೂ ಅಲ್ಲ ಅನ್ನೋದಾಗುತ್ತೆ. ನೆಕ್ಸ್ಟ್, ಇಲ್ಲಿ ಈ ಮೆಂಟಲ್ ಎಬಿಲಿಟಿಗೆ ಸರಿಯಾದಂಥ ಉತ್ತರ ಕೀ ಆನ್ಸರ್ ಪೂರ್ವ ಅಂತ ಇದೆ. ನೆಕ್ಸ್ಟ್, ಇದರಲ್ಲಿ ಏನಪ್ಪ ಅಂದ್ರೆ 62ನೇದಕ್ಕೆ ಸರಿಯಾದಂಥ ಕೀ ಆನ್ಸರ್ ಚಿಕ್ಕಪ್ಪ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇದರಲ್ಲಿ ಕೆಳಗಿನ ಯಾವ ಜೋಡಿಗಳು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥ ಜೋಡಿ ಯಾವುದಪ್ಪ ಅಂತಂದರೆ ಇಲ್ಲಿ ನೋಡೋದಾದರೆ ಆಪ್ಷನ್ ಎ ಇಲ್ಲಿ ತಪ್ಪಾಗಿದೆ. ಪೈರಿ ಎಪಿಪೈಡ್ಸ್ ಅನ್ನೋದು ತಪ್ಪಾಗಿರ್ತಕ್ಕಂಥದ್ದು. ಸವರ್ಣ ಅಕೇಸಿಯಾ ಮರಗಳು ಸರಿಯಾಗಿದೆ. ತಂಡ್ರ ಪರ್ಮಾಪ್ರೋಟಸ್ ಕರೆಕ್ಟ್ ಆಗಿದೆ. ಕಾನಿಫೆರಸ್ ಅರಣ್ಯ ಅಂತಂದರೆ ಸದಾ ಹಸಿರಿನ ಮರಗಳು, ಇದು ಕೂಡ ಸರಿಯಾಗಿದೆ. ಎ ತಪ್ಪಾಗುತ್ತೆ. ನೆಕ್ಸ್ಟ್, CPCB ಪ್ರಕಾರ ವಾಸ ಪ್ರದೇಶಗಳಲ್ಲಿನ ಕೆಳಕಂಡ ವಾಯು ಮಾಲಿನ್ಯಕಾರಕ ನಿಗದಿತ ಮಿತಿಯ ಸರ್ಕಾರದ ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಕ್ರಮ ಏನಾಗುತ್ತೆ ಅಂತ ಅಂದರೆ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. 64ನೇದಕ್ಕೆ ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಗ್ರಾಮದಾನ ಚಳವಳಿಯು ಈ ಕೆಳಗಿನವುಗಳಲ್ಲಿ ಯಾರಿಗೆ ಸಂಬಂಧಿಸಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಗ್ರಾಮದಾನ ಚಳವಳಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾರಿಗೆ ಅಂತ ಅಂದರೆ ಇದು ವಿನೋಬಾ ಭಾವೆಯವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇವುಗಳನ್ನು ಹೊಂದಿಸಿ ಬರೆದಾಗ ಸರಿಯಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಜಮೀನುದಾರಿ ನಿರ್ಮೂಲನಾ ಅಧಿನಿಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಗೇಣಿದಾರರಿಗೆ ನೇರವಾಗಿ ಭೂಮಿಯನ್ನು ವಿತರಿಸಲು ಮಧ್ಯವರ್ತಿ ಭೂ ಹಿಡುವಳಿದಾರರ ನಿರ್ಮೂಲನೆಗಾಗಿ ಒಂದು ಜಮೀನ್ದಾರಿ ನಿರ್ಮೂಲನಾ ಅಧಿನಿಯಮ ಪ್ರಾರಂಭಗೊಂಡಿರ್ತಕ್ಕಂಥದ್ದು. ಭೂದಾನ ಚಳವಳಿ ಏನಪ್ಪ ಅಂತಂದರೆ ಇದು ಭೂರಹಿತ ಬೇಸಾಯಗಾರರಿಗೆ ಭೂಮಿಯ ಸ್ವಯಂ ದಾನ ಮಾಡುವುದು ಭೂದಾನ ಚಳವಳಿ ಸಂಬಂಧಪಟ್ಟಿದೆ. ಇನ್ನು ಹಸಿರು ಕ್ರಾಂತಿ ಏನಪ್ಪ ಅಂತಂದರೆ ಇದು ಹೆಚ್ಚು ಉತ್ಪನ್ನದ ತಳಿಗಳೊಂದಿಗೆ ಕೃಷಿ ಉತ್ಪಾದಕತೆ ಉತ್ತೇಜಿಸಲು ಭೂಮಿಯ ಮರು ವಿತರಣೆ, ಇದು ಹಸಿರು ಕ್ರಾಂತಿಗೆ ಸಂಬಂಧಪಟ್ಟಿದೆ. ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆ ಏನಪ್ಪ ಅಂತಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಸ್ಥಾಪನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 3 4 ಇಲ್ಲಿ ಏನಪ್ಪ ಅಂತಂದರೆ 4 1 2 3 ಆಪ್ಷನ್ಗಳಲ್ಲಿ ನೋಡೋದಾದರೆ ಹೊಂದಿಸಿ ಬರೆದಾಗ 4 1 2 3 ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್,
ಈ ಕೆಳಗಿನ ಯಾವ ಇ ಸೇವೆಯನ್ನು ಸರ್ಕಾರದಿಂದ ವ್ಯವಹಾರಕ್ಕೆ G2B ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವ ಇ ಸೇವೆಯನ್ನು ಸರ್ಕಾರದಿಂದ ವ್ಯವಹಾರಕ್ಕೆ G2Bಯನ್ನು ಬಳಸಲಾಗುತ್ತದೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಎ GSTಯಲ್ಲಿ ಬಳಸಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ರಾಜ್ಯ ಪರಿಷತ್ತನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ರಾಜ್ಯ ಪರಿಷತ್ತನ್ನು ಸ್ಥಾಪಿಸಿದಂತಹ ಮೊದಲ ರಾಜ್ಯ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಕರ್ನಾಟಕ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಡ್ಯಾಶ್ ಸಮರ್ಥ ಸಂವಹನ ಮತ್ತು ಮಾಹಿತಿ ಹಂಚಿಕೆಗಾಗಿ ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ಕಚೇರಿಗಳನ್ನು ಸಂಪರ್ಕಿಸುವ ನೆಟ್ವರ್ಕ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಯಾವುದು ಒಂದು ಸಮರ್ಥ ಸಂವಹನ ಮತ್ತು ಮಾಹಿತಿ ಹಂಚಿಕೆಗಾಗಿ ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ಕಚೇರಿಗಳನ್ನು ಸಂಪರ್ಕಿಸುವ ನೆಟ್ವರ್ಕ್ ಆಗಿದೆ ಅಂತ ಅಂದರೆ ಇದು ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ ಅನ್ನುವಂಥದ್ದು ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್, ಆನ್ಲೈನ್ನಲ್ಲಿ ಸಮೀಕ್ಷೆ ಮಾಡಲು ಮತ್ತು ಆನ್ಲೈನ್ನಲ್ಲಿ ಪ್ರಶ್ನೋತ್ತರ ನಡೆಸಲು ಈ ಕೆಳಗಿನ ಗೂಗಲ್ ಉತ್ಪನ್ನಗಳಲ್ಲಿ ಯಾವುದು ನಿಮಗೆ ಅನುಮತಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಆನ್ಲೈನ್ನಲ್ಲಿ ಸರ್ವೆ ಮಾಡೋದಕ್ಕೋಸ್ಕರ ಯಾವುದು ಉಪಯುಕ್ತವಾಗ್ತದೆ ಅಂತ ಅಂದರೆ ಆಪ್ಷನ್ ಎ ಗೂಗಲ್ ಫಾರ್ಮ್ಸ್ ಅನ್ನೋದು ಉಪಯುಕ್ತವಾಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಇಲ್ಲಿ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಸರಿಯಾದಂಥ ಕೀ ಉತ್ತರ ಏನು ಕೊಟ್ಟಿದ್ದಾರೆ ಅಂದರೆ ಆಪ್ಷನ್ ಬಿ ಕೊಟ್ಟಿದ್ದಾರೆ, 4 ವರ್ಷಗಳು. ನೆಕ್ಸ್ಟ್, ಇಲ್ಲಿ 72ನೇದಕ್ಕೆ ಸರಿಯಾದಂಥದ್ದು ಆಪ್ಷನ್ ಬಿ 4 ಗಂಟೆಗಳು. ನೆಕ್ಸ್ಟ್, 73ನೇದಕ್ಕೆ ಸರಿಯಾದಂಥದ್ದು ಎ 50,000. ನೆಕ್ಸ್ಟ್, 74ನೇದಕ್ಕೆ ಸರಿಯಾಗಿರ್ತಕ್ಕಂಥ ಕೀ ಆನ್ಸರ್ ಏನಪ್ಪ ಅಂದರೆ 80 ಕಿಲೋಮೀಟರ್. ನೆಕ್ಸ್ಟ್, 75ನೇಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಪ್ಷನ್ ಸಿ 5/12. ನೆಕ್ಸ್ಟ್, 76ಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ 14 ನಿಮಿಷ 40 ಸೆಕೆಂಡುಗಳು. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿರುವ GSAT-20 ಉಪಗ್ರಹದ ಪ್ರಾಥಮಿಕ ಉದ್ದೇಶವೇನು ಅಂತ ಕೇಳಿದ್ದಾರೆ. ಸೊ ಸುದ್ದಿಯಲ್ಲಿರ್ತಕ್ಕಂಥ GSAT-20 ಉಪಗ್ರಹದ ಪ್ರಾಥಮಿಕ ಉದ್ದೇಶವೇನಾಗಿತ್ತು ಅಂದರೆ ಸಂವಹನ, ಕಮ್ಯುನಿಕೇಷನ್ ಇದರ ಉದ್ದೇಶವಾಗಿತ್ತು. ನೆಕ್ಸ್ಟ್, ಕೆಳಗಿನ ಯಾವ ದೇಶವು ಸಾರ್ಕ್ನ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಕೇಳಿದ್ದಾರೆ. ಸೊ ಸಾರ್ಕ್ನ ಸದಸ್ಯತ್ವವನ್ನು ನೇಪಾಳ ಇದೆ, ಮಾಲ್ಡೀವ್ಸ್ ಇದೆ, ಚೀನಾ ಇಲ್ಲ. ಸೊ ಚೀನಾ ಇಲ್ಲಿ ಆನ್ಸರ್ ಆಗುತ್ತೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಕೂಡ ಇದೆ. ನೆಕ್ಸ್ಟ್, 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಟಾರ್ಚ್ ಬೇರರ್ ಆಗಿ ಯಾರು ಆಯ್ಕೆಯಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಟಾರ್ಚ್ ಬೇರರ್ ಆಗಿ ಆಯ್ಕೆಯಾಗಿದ್ದವರು ಅಭಿನವ್ ಬಿಂದ್ರಾರ್ ಅವರು. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಮಹಿಳಾ FGM 2024ರ ಅಂತಾರಾಷ್ಟ್ರೀಯ ಶೂನ್ಯ ಸಹಿಷ್ಣುತೆಯ ದಿನದ ಥೀಮ್ ಏನು ಅಂತ ಕೇಳಿದ್ದಾರೆ. ಸೊ ಶೂನ್ಯ ಸಹಿಷ್ಣುತೆಯ ದಿನದ ಥೀಮ್ ಏನಪ್ಪ ಅಂದರೆ ಅವಳ ಧ್ವನಿ ಅವಳ ಭವಿಷ್ಯ, ಹರ್ ವಾಯ್ಸ್ ಹರ್ ಫ್ಯೂಚರ್ ಅನ್ನೋದಾಗಿತ್ತು. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ತಪ್ಪು ಗುಂಪಿನ ರಕ್ತವನ್ನು ಪಡೆದ ವ್ಯಕ್ತಿಯಲ್ಲಿ ಯಾವ ಪರಿಣಾಮ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಏನಾಗುತ್ತೆ ಅಂತಂದರೆ ಕೆಂಪು ರಕ್ತ ಕಣಗಳು ಒಟ್ಟು ಗೂಡುತ್ತವೆ. ಅದಕ್ಕೋಸ್ಕರ ಇಲ್ಲಿ ತಪ್ಪು ರಕ್ತ ಗುಂಪಿನ ವ್ಯಕ್ತಿ ಪಡೆದವ ಸಾಯ್ತಾನೆ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ರೆಪೋ ರೇಟ್, ರೆಪೋ ದರ ಪದವು ಇದನ್ನು ಉಲ್ಲೇಖಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ರೆಪೋ ದರ ಅನ್ನುವಂಥದ್ದು ಯಾವುದನ್ನು ಉಲ್ಲೇಖಿಸುತ್ತದೆ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಹಣದ ದರ ಬಗ್ಗೆ ಉಲ್ಲೇಖಿಸುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಯಾವ ಜಲವಿದ್ಯುತ್ ಯೋಜನೆಗೆ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಸ್ಥಾವರ ಎಂದು ಹೆಸರಿಸಲಾಗಿದೆ ಅಂತ ಕೇಳಿದರು. ಸೊ ಯಾವುದಕ್ಕಂದ್ರೆ ಶಿವಣ ಸಮುದ್ರ ಜಲವಿದ್ಯುತ್ ಯೋಜನೆಗೆ ಕೆ ಶೇಷಾದ್ರಿ ಅಯ್ಯರ್ ಅವರ ಜಲವಿದ್ಯುತ್ ಯೋಜನೆ ಅಂತ ಹೆಸರನ್ನು ಇರಿಸಲಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿದಾಗ ಮೊದಲನೇದು ಹೇಳುತ್ತೆ, ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ 25 ಲಕ್ಷ ರೂಪಾಯಿಗಿಂತ ಕಡಿಮೆ ಬಂಡವಾಳ ಹೂಡಿಕೆ ಹೊಂದಿರುವ ಕೈಗಾರಿಕೆಗಳನ್ನು ಅತಿ ಚಿಕ್ಕ ಕೈಗಾರಿಕೆಗಳು ಎಂದು ವ್ಯಾಖ್ಯಾನಿಸಲಾಗಿದೆ ಅನ್ನೋದು ಸರಿಯಾಗಿದೆ. ಹೌದು, ಅತಿ ಚಿಕ್ಕ ಕೈಗಾರಿಕೆಗಳಂತ 25 ಲಕ್ಷಕ್ಕಿಂತ ಕಡಿಮೆ ರೂಪಾಯಿ ಬಂಡವಾಳ ಹೊಂದಿದ್ರೆ ಅತಿ ಚಿಕ್ಕ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ 1 ಕೋಟಿ ರೂಗಳಿಗಿಂತ ಮೀರದ ಬಂಡವಾಳ ಹೂಡಿಕೆ ಹೊಂದಿರುವ ಕೈಗಾರಿಕೆಗಳನ್ನು ಸಣ್ಣ ಪ್ರಮಾಣದ ಕೈಗಾರಿಕೆಗಳಂತ ಪರಿಗಣಿಸಲಾಗಿದೆ. ಇದು ಕೂಡ ಹೌದು, ಸಣ್ಣ ಪ್ರಮಾಣದ ಅಂದರೆ 1 ಕೋಟಿಗಿಂತ ಕಡಿಮೆ ಇದ್ದರೆ, 25 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಚಿಕ್ಕ ಕೈಗಾರಿಕೆ ಅಂತ ಕರೀತಾರೆ. ಸೊ ಎ ಮತ್ತು ಬಿ ಎರಡು ಸರಿಯಾಗ್ತವೆ. ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ ಎ ಮತ್ತು ಬಿ ಎರಡು ಸರಿಯಾಗಿವೆ. ನೆಕ್ಸ್ಟ್,
ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇವುಗಳನ್ನು ಹೊಂದಿಸಿ ಬರೆದಾಗ ನೋಡಿ ಏನಾಗುತ್ತೆ, ಭದ್ರಾ ವನ್ಯಜೀವಿ ಅಭಯಾರಣ್ಯ ಭದ್ರಾ ವನ್ಯಜೀವಿ ಅಭಯಾರಣ್ಯ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅದೇ ರೀತಿಯಾಗಿ ನುಗು ವನ್ಯಜೀವಿ ಅಭಯಾರಣ್ಯ ಕಂಡುಬರ್ತಕ್ಕಂಥದ್ದು ಮೈಸೂರಿನಲ್ಲಿ ನುಗು, ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯ ಕಂಡುಬರ್ತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ, ಬಂಡೀಪುರ ವನ್ಯಜೀವಿ ಅಭಯಾರಣ್ಯ ಕಂಡುಬರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಯಲ್ಲಿ. ಸರಿಯಾಗಿರ್ತಕ್ಕಂಥ 3, 1, 2, 4 ಆಪ್ಷನ್ಗಳಲ್ಲಿ 3, 1, 2, 4 ಅಂದರೆ ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಬೇಡ್ತಿ ನದಿಯ ಇನ್ನೊಂದು ಹೆಸರೇನು ಅಂತ ಕೇಳಿದ್ದಾರೆ. ಸೊ ಬೇಡ್ತಿ ನದಿ ಇನ್ನೊಂದು ಹೆಸರು ಗಂಗಾವಳಿ ನದಿ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಕೆಳಗೆ ನೀಡಿದವುಗಳು 2 ಹೇಳಿಕೆಗಳಾಗಿದ್ದು ಒಂದನ್ನು ಸಮರ್ಥನೆ ಎಂದು ಮತ್ತೊಂದನ್ನು ಕಾರಣ ಎಂದು ಗುರುತಿಸಲಾಗಿದೆ. ಈ ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ತಮ್ಮ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಉತ್ತರವನ್ನು ಆಯ್ಕೆ ಮಾಡಿದಾಗ ಒಂದು ಸ್ವಲ್ಪ ಜೂಮ್ ಇನ್ ಮಾಡೋಣ. ಏನು ಹೇಳುತ್ತೆ, ಸಮರ್ಥನೆ ಸಮಭಾಜಕ ವೃತ್ತದ 5 ಡಿಗ್ರಿ ಉತ್ತರ ಮತ್ತು 5 ಡಿಗ್ರಿ ದಕ್ಷಿಣ ಅಕ್ಷಾಂಶದ ಒಳಭಾಗದಲ್ಲಿ ಕಂಡುಬರ್ತಕ್ಕಂಥ ಪ್ರದೇಶಗಳು ವರ್ಷವಿಡೀ ಮಳೆಯನ್ನು ಪಡೆಯುತ್ತವೆ ಅನ್ನೋದು ಸರಿಯಾಗಿದೆ. ಇದು ಕರಿತಾರೆ ಟಾರೆಟ್ ರೀಜನ್ ಅಂತ ಕರಿತೀವಿ. ಸೊ ಅಲ್ಲಿ ವರ್ಷ ಪೂರ್ತಿ ಮಳೆ ಬರುತ್ತೆ. ಸೊ ಅದೇ ರೀತಿಯಾಗಿ ಈ ಪ್ರದೇಶಗಳಲ್ಲಿ ಹೆಚ್ಚಿನ ಉಷ್ಣಾಂಶ ಮತ್ತು ಕಡಿಮೆ ತೇವಾಂಶದಿಂದ ಸಂಜೆಯ ಸಮಯದಲ್ಲಿ ಪರಿಸರಣ ಮಳೆ ಬೀಳಲು ಕಾರಣವಾಗುತ್ತದೆ ಅನ್ನೋದು ತಪ್ಪು. ಸಂಜೆ ಸಮಯ ಮಳೆ ಆಗುತ್ತೆ, ಬಟ್ ಏನಪ್ಪ ಅಂದರೆ ಹೆಚ್ಚಿನ ಉಷ್ಣಾಂಶ ಇರ್ತತಿ, ಬಟ್ ಕಡಿಮೆ ತೇವಾಂಶ ಏನಿರೋಂಗಿಲ್ಲ, ತೇವಾಂಶ ಕೂಡ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ 6 ತಪ್ಪಾಗುತ್ತೆ. ಇಲ್ಲಿ ನೋಡಿ ನೋಡೋದಾದರೆ ಈ ಸರಿ 6 ತಪ್ಪು ಅಂದರೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಟೆಕ್ಟಾನಿಕ್ ಭೂಕಂಪಗಳಿಗೆ ಕಾರಣವೇನು ಅಂತ ಕೇಳಿದರೆ. ಸೊ ಟೆಕ್ಟಾನಿಕ್ ಭೂಕಂಪಗಳಿಗೆ ಮೇನ್ ಕಾರಣ ಏನಂದರೆ ಭೂಮಡಿಕೆ ಮತ್ತು ಸ್ತರಭಂಗಗಳು. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಇಲ್ಲಿ ಕೂಡ ಸಮರ್ಥನೆ ಮತ್ತು ಕಾರಣವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದು ಸರಿಯಾಗಿದೆ ಅಂತ ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಉತ್ತರ ಧ್ರುವ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿದೆ ಅನ್ನೋದು ತಪ್ಪು. ಉತ್ತರ ಧ್ರುವದಲ್ಲೆಲ್ಲ, ದಕ್ಷಿಣ ಧ್ರುವದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಇನ್ನು ಉತ್ತರ ಧ್ರುವ ಪ್ರದೇಶವು ಆರ್ಕ್ಟಿಕ್ ಮಹಾಸಾಗರದಿಂದ ಆವೃತವಾಗಿದೆ, ಇದು ಸರಿಯಾಗಿದೆ. ಆರ್ಕ್ಟಿಕ್ ಮಹಾಸಾಗರ ಕಂಡುಬರ್ತಕ್ಕಂಥದ್ದು ಉತ್ತರ ಧ್ರುವದಲ್ಲೇ. ಸೊ ಅದಕ್ಕೋಸ್ಕರ ಕಾರಣ ಮಾತ್ರ ತಪ್ಪು, ಸಮರ್ಥನೆ ಆ ಕಾರಣ ಸರಿ, ತಮ್ಮ ಸಮರ್ಥನೆ ತಪ್ಪು. ಇಲ್ಲಿ ಆಪ್ಷನ್ ನೋಡೋದಾದರೆ ಆಪ್ಷನ್ ಎ ಡಿ ಸರಿಯಾಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ವಿಟಮಿನ್ ಎ ಕೊರತೆಯ ಲಕ್ಷಣಗಳು ಏನು ಅಂತ ಕೇಳ್ತಾರೆ. ಸೊ ಅವುಗಳಲ್ಲಿ ವಿಟಮಿನ್ ಎ ಕೊರತೆ ಅಂದರೆ ಕೆರಟೋಮಲೇಸಿಯಾ, ಇದು ಹೌದು, ವಿಟಮಿನ್ ಎ ಕೊರತೆಯಿಂದ ಬರುತ್ತೆ. ಪಾಲಿಕ್ಯುಲರ್ ಹೈಪರ್ ಕೆರಟೋಸಿಸ್, ಇದು ಕೂಡ ಹೌದು ಬರುತ್ತೆ, ವಿಟಮಿನ್ ಎ ಕೊರತೆ ಅಂದರೆ ಬಂಜೆತನ ಕೂಡ ಬರುತ್ತೆ. ಇನ್ನು ಅಸ್ಟಿಯೋಮಲೇಸಿಯಾ ಅನ್ನೋದು ಬರಲ್ಲ. ಸೊ ಅದಕ್ಕೋಸ್ಕರ ಡಿ ತಪ್ಪಾಗುತ್ತೆ. ಎ ಬಿ ಸಿ 3 ಮಾತ್ರ ಸರಿಯಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಿಸಿರುವ ಸಾಗರ ಪ್ರವಾಹವನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇದೇನಪ್ಪ ಅಂದರೆ ಫಾಕ್ಲ್ಯಾಂಡ್ ಅನ್ನುವಂಥ ಸಾಗರ ಪ್ರವಾಹವು ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಿಸಿದ ಸಾಗರ ಪ್ರವಾಹವಾಗಿದೆ. ನೆಕ್ಸ್ಟ್, ಜನಸಂಖ್ಯೆ ಆವರ್ತನ ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ ಜನಸಂಖ್ಯೆ ಆವರ್ತನ ಅಂತಂದರೆ ಜನನ ದರ ಮತ್ತು ಮರಣ ದರವನ್ನು ಪರಿಗಣಿಸುವ ಹಂತಕ್ಕೆ ಜನಸಂಖ್ಯೆ ಆವರ್ತನ ಅಂತ ಕರೀತಾರೆ. ನೆಕ್ಸ್ಟ್, ಮಾನವನ ಅಗತ್ಯತೆ ಮತ್ತು ಅವಶ್ಯಕತೆ ಪ್ರಬಲವಾಗಿದ್ದರೆ ಪರಿಸರದಿಂದ ಯಾವುದೇ ಅಡೆತಡೆ ಉಂಟಾದರೂ ಅವನ ಆರ್ಥಿಕ ಚಟುವಟಿಕೆಗಳು ನಿಲ್ಲುವುದಿಲ್ಲ ಎಂಬುದಕ್ಕೆ ಈ ಕೆಳಗಿನ ಯಾವುದು ಉತ್ತಮ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಅಂದರೆ ನಮ್ಮ ಮಾನವನಿಗೆ ಅಗತ್ಯತೆ ಮತ್ತು ಅವಶ್ಯಕತೆ ಭಾಳ ಬೇಕಾಗಿದ್ದರೆ ಪರಿಸರದಲ್ಲಿ ಏನೇ ಅಡೆತಡೆಗಳಾದರೂ ಆರ್ಥಿಕ ಚಟುವಟಿಕೆ ನಿಲ್ಲಂಗಿಲ್ಲ. ಸೊ ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ, ಆ ಉದಾಹರಣೆ ಏನಪ್ಪ ಅಂತಂದರೆ ಇಲ್ಲಿ ನೋಡೋದಾದರೆ ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಚಿನ್ನದ ಗಣಿಗಾರಿಕೆ ಇದಕ್ಕೆ ಮುಖ್ಯವಾದ ಕಾರಣವಾಗಿದೆ. ಯಾಕಪ್ಪ ಅಂದರೆ ಅಲ್ಲಿ ಭಾಳ ಆಳದವರೆಗೆ ಹೋಗಿದ್ದಾರೆ, ಮತ್ತು ಏನಪ್ಪ ಅಂತಂದರೆ ಭಾಳ ಅಡೆತಡೆಗಳು ಉಂಟಾಗಿದ್ದಾವೆ ಆಲ್ದಷ್ಟೇ, ಆದರೂ ಅದು ನಡೀತಾ ಇದೆ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಇಲ್ಲಿ ಅದಕ್ಕೆ ಮುಖ್ಯವಾದ ಉದಾಹರಣೆ ಆಗುತ್ತೆ. ನೆಕ್ಸ್ಟ್, ಭಾರತದ ಬಂದರುಗಳನ್ನು ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದೆ. ಸೊ ಭಾರತದ ಬಂದರುಗಳನ್ನು ಕುರಿತು ಸರಿಯಾಗಿರ್ತಕ್ಕಂಥದ್ದು ಕೋಲ್ಕತ್ತಾ ಒಂದು ನದಿ ನಿರ್ಮಿತ ಬಂದರು ಅನ್ನೋದು ಸರಿಯಾಗಿದೆ. ಹೌದು, ಇದು ಕೋಲ್ಕತ್ತಾ ಹುಗ್ಲಿ ನದಿ ನಿರ್ಮಿತ ಬಂದರಾಗುತ್ತೆ, ಕೋಲ್ಕತ್ತಾ ಬಂದರು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿ ಉಪನದಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಗಂಗಾ ನದಿ ಉಪನದಿ ಯಾವುದಂದ್ರೆ ಹುಗ್ಲಿ ನದಿಯು ಗಂಗಾ ನದಿ ಉಪನದಿ. ಆಲ್ರೆಡಿ ಕೋಲ್ಕತ್ತಾದಲ್ಲಿ ಅದು ಬಂದರ ನಿರ್ಮಿಸುತ್ತೆ. ಸೊ ಅದಕ್ಕೋಸ್ಕರ ಅದು ಕೂಡ ಸರಿಯಾಗುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮತ್ತು ಕೆಳಗೆ ನೀಡಲಾದ ಸರಿಯಾದ ಸಂಕೇತವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಹೇಳಿಕೆಗಳನ್ನ ಪರಿಗಣಿಸಿದಾಗ ಸರಿಯಾಗಿರ್ತಕ್ಕಂಥ ಹೇಳಿಕೆ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಜೂಮ್ ಔಟ್ ಮಾಡ್ತೀನಿ.
ನಿತ್ಯ ಹರಿದ್ವರ್ಣ ಕಾಡುಗಳು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಕಂಡುಬರುತ್ತವೆ. ತಪ್ಪು. ನಿತ್ಯ ಹರಿದ್ವರ್ಣಗಳು ಪಶ್ಚಿಮ ಘಟ್ಟದ ಪೂರ್ವ ವಲಯದಲ್ಲಿ ಹೆಂಗೆ ಕಂಡುಬರ್ತಾವೆ? ತಪ್ಪಾಗುತ್ತೆ ಅದು. ಇನ್ನು ಉಷ್ಣ ವಲಯದ ಎಲೆ ಉದುರುವ ಕಾಡುಗಳು ವಾರ್ಷಿಕವಾಗಿ 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುತ್ತವೆ. ಸರಿಯಾಗಿದೆ. ಏನಪ್ಪ ಅಂತಂದರೆ ಉಷ್ಣ ವಲಯ ಎಲೆ ಉದುರುವ ಕಾಡುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಬಿ ಸರಿಯಾಗುತ್ತೆ. ನೆಕ್ಸ್ಟ್, ಮ್ಯಾಂಗ್ರೋವ್ ಕಾಡುಗಳು ಭಾರತದ ಪಶ್ಚಿಮ ಮತ್ತು ಪೂರ್ವ ಕರಾವಳಿಯಲ್ಲಿ ಕಂಡುಬರ್ತವೆ. ಹೌದು, ಕಂಡುಬರ್ತವೆ. ಸಮುದ್ರದಲ್ಲಿ ಇರ್ತಕ್ಕಂಥ ಸಮುದ್ರ ದಂಡೆಯಲ್ಲಿರ್ತಕ್ಕಂಥ ಕಾಡುಗಳು ಎರಡು ಕಡೆ ಕಂಡುಬರ್ತವೆ. ಇನ್ನು ಹಿಮಾಲಯ ಪರ್ವತ ಪ್ರದೇಶಕ್ಕೆ ಹೋಲಿಸಿದರೆ ಪರ್ಯಾಯ ಪ್ರಸ್ಥಭೂಮಿ ಪ್ರದೇಶವು ಹೆಚ್ಚು ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಸೊ ಬಿ ಸಿ ಡಿ ಸರಿಯಾಗ್ತವೆ ಇಲ್ಲಿ. ಸೊ ಏನಪ್ಪ ಅಂತಂದರೆ ಆಪ್ಷನ್ಗಳು ನೋಡಿದ್ರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕರ್ನಾಟಕ ರಾಜ್ಯವು ತನ್ನ ಗಡಿಯನ್ನು ಎಷ್ಟು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಅಂತ ಕೇಳಿದರೆ, ಸೊ ನಮ್ಮ ರಾಜ್ಯ ತನ್ನ ಗಡಿಯನ್ನು 6 ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಈ ಕೆಳಕಂಡ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮಧ್ಯಪ್ರದೇಶದ ಮೂಲಕ ಹಾದು ಹೋಗುತ್ತೆ, ಪಶ್ಚಿಮ ಬಂಗಾಳದ ಮೂಲಕ ಹಾದು ಹೋಗುತ್ತೆ, ರಾಜಸ್ಥಾನದ ಮೂಲಕ ಹಾದು ಹೋಗುತ್ತೆ, ಬಟ್ ಒಡಿಸ್ಸಾದ ಮೂಲಕ ಹಾದು ಹೋಗಂಗಿಲ್ಲ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದರೆ, ಮೊದಲನೇದಾಗಿ ರಾಜಸ್ಥಾನವು ಅತಿ ಹೆಚ್ಚು ಕಚ್ಚಾ ತೈಲ ಉತ್ಪಾದಿಸುವ ರಾಜ್ಯವಾಗಿದೆ. ಇದು ಸರಿಯಾಗಿದೆ. ಕಚ್ಚಾ ತೈಲ ಹೆಚ್ಚು ಉತ್ಪಾದನೆ ಆಗ್ತಕ್ಕಂಥದ್ದು ರಾಜಸ್ಥಾನದಲ್ಲಿ. ಇನ್ನು ಒಡಿಶಾ ರಾಜ್ಯವು ಕಚ್ಚಾ ತೈಲ ಉತ್ಪಾದಿಸುವ ಯಾವ ಸ್ಥಳಗಳನ್ನು ಹೊಂದಿಲ್ಲ. ಇದು ತಪ್ಪಾಗುತ್ತೆ. ಒಡಿಶಾ ರಾಜ್ಯದಲ್ಲಿ ಕೂಡ ಕಚ್ಚಾ ತೈಲ ಉತ್ಪಾದಿಸುವ ಸ್ಥಳಗಳಿದ್ದಾವೆ. ಸೊ ಅದಕ್ಕೋಸ್ಕರ ಬಿನೇ ತಪ್ಪಾಗುತ್ತೆ. ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಆನ್ಸರ್ ಇದೆ. ನೆಕ್ಸ್ಟ್ ಮೂರನೇದು ಏನು ಹೇಳುತ್ತೆ, ಸಾಗರ ಸಾಮ್ರಾಟ್ ಎಂಬುದು ಬಾಂಬೆ ಹೈನಲ್ಲಿರುವ ಕಚ್ಚಾ ತೈಲ ತೆಗೆದವು ವೇದಿಕೆಯಾಗಿದೆ. ಇದು ಕೂಡ ಸರಿಯಾಗಿದೆ. ಅಸ್ಸಾಂ ಕಚ್ಚಾ ತೈಲ ಉತ್ಪಾದಿಸುವ ಅತ್ಯಂತ ಹಳೆಯ ರಾಜ್ಯವಾಗಿದೆ ಅನ್ನೋದು ಕೂಡ ಸರಿಯಾಗುತ್ತೆ. ಸೊ ಬಿ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಪ್ರತಿ ವರ್ಷ ಜುಲೈ 11ನೇ ತಾರೀಕು ಏನನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಜುಲೈ 11ನ ವಿಶ್ವ ಜನಸಂಖ್ಯಾ ದಿವಸ ಅಂತ ಆಚರಿಸಲಾಗುತ್ತದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ ಇಲ್ಲಿಗೆ ಇವತ್ತಿನ ಈ ಕ್ವಶನ್ ಪೇಪರ್ ಕಂಪ್ಲೀಟ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ ಅನಾಲೈಸಿಸ್ ಪ್ರಕಾರ. ಸೊ ಅದೇ ರೀತಿಯಾಗಿ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಶೇರ್ ಮಾಡಿ, ಮತ್ತು ಪೇಪರ್ 2 ಕೂಡ ಆದಷ್ಟು ಇವತ್ತೇ ಬರುತ್ತೆ. ಸೊ ಅದನ್ನು ಕೂಡ ವಿಡಿಯೋನ ನೋಡಿಕೊಡ್ರಿ. ಸೊ ಅನಾಲೈಸಿಸ್ ಇರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್.